ನರಳಿಗೆ ಪರಮಾತ್ಮ ದೂರವಿಲ್ಲ. ಮಡಿಕೆಗೆ ಮನೆಗೆ ಎಷ್ಟು ದೂರವೋ ನರಳಿಗೆ ಪರಮಾತ್ಮಗೆ ಎಷ್ಟು ದೂರ. ನಮ್ಮಲ್ಲಿರೋ ಪರಮಾತ್ಮನ ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕರೆ ಅಜ್ಞಾನವೇ. ನಮ್ಮನ್ನು ನಾವು ವಿಚಾರಣೆ ಮಾಡಬೇಕು. ನಮ್ಮಲ್ಲಿರೋ ದೇವರನ್ನ ಬಿಟ್ಬಿಟ್ಟು ಒಂದು ವಸ್ತುದಲ್ಲಿ, ಒಂದು ಆಕಾರದಲ್ಲಿ, ಒಂದು ರೂಪದಲ್ಲಿ ನೋಡೋಕೆ ಹೋದರೆ ಅಜ್ಞಾನವೇ. ದೇವರನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಯಾರಿಗಾದ್ರೂ ಪರಿಚಯವಾಗತ್ತಾ? ನೋಡೋದಕ್ಕೆ ಸಾಧ್ಯವಾಗತ್ತಾ? ನೋಡೋದಕ್ಕೆ ಸಾಧ್ಯವಿಲ್ಲ. ಏನು ಮಾಡಿದ್ದಾರೆ ಅಂದರೆ, ಒಂದು 75-80 ವರ್ಷ ಅಜ್ಜಿ ಅವರಿಗೆ ಸ್ವಲ್ಪ ತರಕಾರಿ ತಗೊಂಡು ಬಾ ಅಂತ ಮನೆಯಲ್ಲಿರೋರು ಹೇಳಿದ್ದಾರೆ. ಅಮ್ಮ ಹೋಗ್ತಾ ಇದ್ದರೆ ಮನೆಯಲ್ಲಿರೋ ಹುಡುಗ ಹಿಂದೆ ಬಿದ್ದಿದ್ದಾನೆ. ನಾನು ಬರ್ತೀನಿ ಅಂತ. 2 ವರ್ಷ ಹುಡುಗ ಹೊತ್ಕೊಂಡು ಹೋಗೈತೆ ಕಂಕಲಲ್ಲಿ. ಮಾರ್ಕೆಟಲ್ಲಿ ಆ ಸಂತೆಯಲ್ಲಿ ಬದನೆಕಾಯಿ ತಗೊಂತು, ಟೊಮೊಟೊ ತಗೊಂತು, ಎಲ್ಲ ತಗೊಳ್ತಾ ಇರುವ ಹುಡುಗನ ಇಳಿಸ್ತೈತೆ, ಎತ್ಕೊಳ್ತೈತೆ. ವಾಪಸ್ ಬರ್ತಾ ಇರುವಾಗ ಅಯ್ಯೋ ನಾನು ಎಂಥ ಕೆಲಸ ಮಾಡಿದ್ದೀನಿ, ನಮ್ಮ ಹುಡುಗನಲ್ಲೇ ಬಿಟ್ಟು ಬಂದಿದ್ದೀನಲ್ಲ ಅಂತ ಮೊದಲು ತರಕಾರಿ ತಗೊಂಡಿದ್ರಲ್ಲ, ಟೊಮೊಟೊ ತಗೊಂಡಿತ್ತು, ಅಲ್ಲಿಗೆ ಹೋಯ್ತಂತ. ಏನಮ್ಮ ನಮ್ಮ ಹುಡುಗನ ಇಲ್ಲಿ ಇಳಿಸಿದ್ದೆ, ಎಲ್ಲನ ನೋಡಿದ್ದೀರಿ ಅಂತ. ನಿಮ್ಮ ಹುಡುಗ ನಿಮ್ಮ ಕಂಕಲಲ್ಲೇ ಇದನ್ನೆಲ್ಲ ನೀವು ಸಂತೆಯಲ್ಲಿ ಹುಡುಕ್ತಾರೆ ಸಿಗ್ತಾನ? ನೋಡ್ಕೊಳ್ರಿ ಅಂತ. ಕಂಕಲ್ನಲ್ಲಿರೋ ಹುಡುಗನ ಬಿಟ್ಟು ಆ ಸಂತೆಯೆಲ್ಲ ಹುಡುಕಿದ್ರೆ ಸಿಗ್ತಾನ? ಬಗಲ್ ಮೇ ಬಚ್ಚೆ ಬಜಾರ್ ಮೇ ತಡ್ಡೋರು. ನಮ್ಮಲ್ಲಿರೋ ದೇವ್ರನ್ನ ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕಿದ್ರೆ ಸಿಗ್ತಾನ? ಎಲ್ಲಿ ಹುಡುಕಬೇಕು? ಶಿವಾಜಿರಿ ಹೇಳ್ತಾರೆ, ನಿನ್ನ ಹುಡುಕು ನಿಜವಾದ ಆದಿ ಪ್ರಭು ಪ್ರಸನ್ನನಾಗುವನಯ್ಯ. ಅನಿಲ ಬರತರೆ ಪ್ರೇಮಯ ಮೂರುತಿ ಸಿಗನೆಂದಿಗೆ ಸಿದ್ಧವು ಕರಿಯ. ನಾಮ ಸಾಕಿನೇ ತಾಮಸ ಮಾಡಿದ ಈ ಮಳೆಯಳು ತಿಳಿಯುವಲಯ್ಯ. ಆಮಾದಿ ಪ್ರಭುವಿನ ಬೆರವದು ಅನುದಿನಾರುವಾಗುವಲಯ್ಯ. ಅದಕ್ಕಾಗಿ ನಿನ್ನ ಹುಡುಕು. ನಮ್ಮನ್ನು ನಾವು ವಿಚಾರಣೆ ಮಾಡಬೇಕು. ನಾವು ಹೆಂಗಿದ್ದೀವಿ? ಯಾರಿದ್ರೆ ನಾವು ಮಿನಿಸ್ಟರ್ ಆಗ್ತಾ ಇದ್ದೀವಿ? ಯಾರಿದ್ರೆ ನಾವು ರಾಜ ಆಗ್ತಾ ಇದ್ದೀವಿ? ಯಾರಿದ್ರೆ ನಾವು ಚೇರ್ಮನ್ಗಳಾಗ್ತಾ ಇದ್ದೀವಿ? ನಿನ್ನ ಮೊನ್ನೆ ಮಿನಿಸ್ಟ್ರುಗಳಾಗಿದ್ರು ಯಾರಿದ್ರೆ? ಪರಮಾತ್ಮನ ಪ್ರಕಾಶವಿದ್ರೆ. ನಿನ್ನ 2 ತಿಂಗಳಿಂದ ಆ ಸುಧಾಕರ್ ಸಾಹೇಬ್ರಂತೆ MLA ಅವರು ಹಾಸ್ಪಿಟ್ಲಲ್ಲಿದ್ದರು. ಮಣಿಪಾಲ್ ಹಾಸ್ಪಿಟ್ಲಲ್ಲಿ, ಹೈದರಾಬಾದ್ ಕಿಮ್ಸ್ ಹಾಸ್ಪಿಟ್ಲಲ್ಲಿ, ಬೆಂಗಳೂರಿನಲ್ಲಿದ್ದರು. 2 ತಿಂಗಳು ಹಾಸ್ಪಿಟ್ಲಲ್ಲಿದ್ದರು. MLA ಆಗಿದ್ದರು. ನಿನ್ನೆ ಬೆಳಗಿನ ಜಾವ 3 ಗಂಟೆಗೆ ಘಟ್ಟ ಬಿಟ್ಟಿದ್ದಾರೆ. ನಿನ್ನೆವರೆಗೂ ಸಾಹೇಬ್ರು ಹೆಂಗಿದ್ದಾರಪ್ಪ? ಚೆನ್ನಾಗಿದ್ದಾರ? ಇವತ್ತು ಘಟ್ಟ ಯಾವಾಗ ಬಿಟ್ಟರು? ನಿನ್ನೆ ಸಾಹೇಬರು, ಇವತ್ತು ಘಟ್ಟ ಯಾವಾಗ ಬಿಟ್ಟರು? ಅಂದರೆ ಪರಮಾತ್ಮನ ಪ್ರಕಾಶವಿರೋವರೆಗೂ ಸಾಹೇಬರು, ಪ್ರಕಾಶ್ ಆ ಕಡೆ ಹೋದ್ರೆ ಘಟ ಬಿಟ್ಟರು. ಯಾರಿದ್ರೆ ಪರಮಾತ್ಮನ ಪ್ರಕಾಶವಿದ್ರೆ ನಾವು ಚಕ್ರವರ್ತಿ ಆಗ್ತಾ ಇದ್ದೀವಿ, ಮಿನಿಸ್ಟರ್ ಆಗ್ತಾ ಇದ್ದೀವಿ, ರಾಜ ಆಗ್ತಾ ಇದ್ದೀವಿ. ಯಾರಿದ್ರೆ ಪರಮಾತ್ಮನ ಪ್ರಕಾಶವಿದ್ರೆ. ಒಂದು ಊರಿಗೆ ತೊಗಲಗೊಂಬ ಆಟ ಆಡಿಸೋರು ಬಂದ್ರಂತೆ. ಏನು ಆಟ ಆಡಿಸ್ತಾ ಇದ್ದಾರೆ ಅವರು ಅಂತಂದರೆ, ರಾಮಾಯಣವು ಅಂತ ಆಟ ಆಡಿಸ್ತಾ ಇದ್ದಾರೆ. ರಾತ್ರಿ 10 ಗಂಟೆಗೆ ಡ್ರಾಮಾ ಸ್ಟಾರ್ಟ್ ಆಗಿದೆ. ಎಲ್ಲ ಬಂದು ಕೂತ್ಕೊಂಡಿದ್ದಾರೆ. ನಮ್ಮ ಥರ ಈಗ ಹೆಂಗೆ ಬಂದಿದ್ದಾರೆ ಹಂಗೆ ಕೂತ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಈ ರಾವಣನಿಗೆ ಆಂಜನೇಯರಿಗೆ ಯುದ್ಧ ಪ್ರಾರಂಭವಾಗಿದೆ. ರಾವಣನಿಗೆ ಆಂಜನೇಯನಿಗೆ ಯುದ್ಧ ಸ್ಟಾರ್ಟ್ ಆಗಿದೆ, ಪ್ರಾರಂಭವಾಗಿದೆ. ಒಂದೊಂದು ಸಾರಿ ಗದೆ ತಗೊಂಡು ಹೊಡಿತಾ ಇದ್ರೆ ಆ ಬ್ರಹ್ಮ ರಾಕ್ಷಸಗಳೆಲ್ಲ 10 ಜನ ಕೆಳಗೆ ಬಿದ್ದೋಗ್ತಾ ಇದ್ರೆ ನಮ್ಮಂತ ಇರೋರೆಲ್ಲ ನೋಡೋದಕ್ಕೆ ಬಂದಿದ್ರಲ್ಲ, ಡ್ರಾಮಾ ನೋಡೋದಕ್ಕೆ, ಏಯ್ ಹೊಡಿ ಸಾಯಿಸಿ ಅಂತ ಯಾರಿಗೆ ಸಪೋರ್ಟ್? ರಾವಣನಿಗೆ, ಆಂಜನೇಯನಿಗೆ ಸಪೋರ್ಟ್ ಕೊಡ್ತಾ ಇದ್ವಿ. ನಾವು ಸಪೋರ್ಟ್ ಕೊಟ್ಟಂಗೆಲ್ಲ ಅಯ್ಯಪ್ಪ ಒಂದೊಂದು ಏಟು ಹೊಡೆದಂಗೆಲ್ಲ 10 ರಾಕ್ಷಸಗಳು ಬಿದ್ದೋಗ್ತಾ ಇದೆ. ಹೊಡಿತಾ ಇದ್ದಾನ, ಓಡಿಸ್ತಾ ಇದ್ದಾರ? ಯಾರು?
ಗೊಂಬೆಗಳು ಆಟ ಆಡಿಸ್ತಾ ಇದಾರಲ್ಲ, ಅವ್ರು ಆಟ ಆಡಿಸ್ತಾ ಇದ್ದಾರೆ. ಸರಿ, ರಾತ್ರಿ ಎಲ್ಲ ಆಯ್ತು, ಯುದ್ಧ ಮುಗೀತು, ಬ್ರಹ್ಮ ರಾಕ್ಷಸಗಳೆಲ್ಲ ಸತ್ತೋಯ್ತು, ರಾವಣ ಕೂಡ ಸತ್ತೋಯ್ತು. ಬೆಳಗಿನ ಜಾವ 4 ಗಂಟೆಗೆ ನಾವು ಈಗ ಮಂಗಳ ಮಾಡ್ತೀವಲ್ಲ, ಅವರು ಕೂಡ ಬೆಳಗಿನ ಜಾವ 4 ಗಂಟೆಗೆ 3:30 4 ಗಂಟೆಗೆ ಮಂಗಳ ಮಾಡಿದ್ರು. ಮಾಡಿದ್ಮೇಲೆ ಎಲ್ಲ ತಂದಿರ್ತಾರಲ್ಲ, ಬೆಡ್ಶೀಟ್ಗಳು ಬ್ಯಾಂಕೆಟ್ಗಳು ತಗೊಂಡಿರ್ತಾರಲ್ಲ, ಅವೆಲ್ಲ ಭುಜ ಮೇಲೆ ಹಾಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಂಜನೇಯ, ತುಂಬ ಚೆನ್ನಾಗಿ ಮಾಡಿಸಿದಾನೆ ಅಂತ ಅನ್ಕೊಂಡು ಹೋಗ್ತಾ ಇದ್ರೆ ಪಾಪ ಊರಿನಲ್ಲಿರೋ ಒಂದು ನಾಯಿಗೆ ತುಂಬ ಹಸುವಾಗಿದೆ. ಊರೆಲ್ಲ ತಿರುಗಿ ಬಂದರೆ ಕೂಡ ಅದಕ್ಕೆ ಇದಿಷ್ಟು ತುತ್ತಿಕ್ಲಿಲ್ಲ ಯಾರು. ತುಂಬ ಹಸುವು ಕಂಡೈತೆ. ಈ ಡ್ರಾಮಾ ಆಡಿಸಿದ್ರಲ್ಲ, ಆ ಸ್ಟೇಜ್ ಮೇಲಿಗೆ ಬಂತು. ಸ್ಟೇಜ್ ಮೇಲಿಗೆ ಬಂದರೆ ಡ್ರಾಮಾ ಎಲ್ಲ ಯಾರ್ದು ಜಾಸ್ತಿ ಇರೋದು? ಆಂಜನೇಯಂದೇ. ಅವರು ಚೆನ್ನಾಗಿರಬೇಕು ಅಂತ ಹೊಸ ಮೇಕೆ ಚರ್ಮದಿಂದ ಚೆನ್ನಾಗಿ ಮಾಡಿದ್ದಾರೆ. ಇವರು ಗೊಂಬೆಗಳೆಲ್ಲ ತೆಗೆದು ಪೆಟ್ಟಿ ಒಳಗೆ ಇಕ್ತಾ ಇದ್ದಾರೆ. ಈ ಲಕ್ಷ್ಮಣದು ರಾವಣದು ಎಲ್ಲ ತೆಗೆದು ಇಕ್ತಾ ಇದ್ದಾರೆ. ಈ ಆಂಜನೇಯನ ಗೊಂಬೆ ಬರೋಷ್ಟೊಳಗೆ ಎಪ್ಪಿಗೆ ತುಂಬ ಚೆನ್ನಾಗಿ ನಿದ್ದೆ ಬಂತು. ನಿದ್ದೆ ಬಂದರೆ ಗೊರಕೆ ಹುಡುಗ ನಿದ್ದೆ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣವ್ರು ಹಂಗೆ ಇಕ್ತಾರೆ, ಗೊರ್ರ ಅಂತ. ಆ ಥರ ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದಾರೆ. ಆದರೂ ಗೊರಕೆ ಹಿಡಿದು ನಿದ್ದೆ ಮಾಡ್ತಾ ಇದ್ರೆ ಕರೆಕ್ಟ್ ಅದೇ ಟೈಮ್ಗೆ ನಾಯಿ ಬಂದೈತೆ. ಆಂಜನೇಯ ನಾವು ಕೆಳಗೆ ಬಿದ್ದೋಗಿದ್ದಾನೆ. ಮೂಗದಿಂದ ವಾಸನೆ ನೋಡ್ತು. ಅದು ಸ್ವಜಾತ ಧರ್ಮ, ಪಾಪ ಬಿಡಲಿಲ್ಲ, ಕಂಡಿಡ್ತು. ಇದು ಮೇಕ ಚರ್ಮ ಅಂತ ಗುರ್ತಿಡಿತು. ಬಾಯಿನಲ್ಲಿ ಇಟ್ಕೊಂಡು ಓಡೋಗ್ತಾ ಇದೆ. ನಾವಾದರೆ ಏನು ಮಾಡ್ತಾ ಇದ್ವಿ ಅಂತ, ಮತ್ತೆ ಇಂಥ ಸಮಯ ಬರುತ್ತೆ ಇಲ್ವೋ ಅಂತ ಅಲ್ಲೇ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಬೀಳ್ತಾ ಇದ್ವಿ. ಯಾರಿಗೆ? ಆಂಜನೇಯನಿಗೆ. ಅದು ಸ್ವಜಾತ ಗುಣ ಬಿಡಲಿಲ್ಲ. ಮೂಗದಿಂದ ವಾಸನೆ ನೋಡ್ತು, ಬಾಯಿನಲ್ಲಿ ಹಿಡ್ಕೊಂಡು ಓಡೋಗ್ತಾ ಇದ್ರೆ ಇವರು ಹೊಗಳ್ತಾ ಇದ್ದಾರೆ ಆಂಜನೇಯನ. ಚೆನ್ನಾಗಿ ಮಾಡಿದ್ರು ಆಂಜನೇಯನ ಇದ್ದ ಅಂತ. ಆ ಥರ ಮಾಡ್ತಾ ಇದ್ರೆ ಆ ಕಡೆ ನೋಡಿದ್ರು, ಅದು ಆ ನಾಯಿ ಬಾಯಿನಲ್ಲಿ ಹಿಡ್ಕೊಂಡು ಓಡೋಗ್ತಾ ಇದೆ. ರಾತ್ರಿ ಎಲ್ಲ ಬ್ರಹ್ಮ ರಾಕ್ಷಸಗಳ ಹತ್ರ ಯುದ್ಧ ಮಾಡಿರೋ ಆಂಜನೇಯನ ಗತಿ ಏನಾಗಿದೆ? ಎಲ್ಲಿದ್ದಾನೀಗ? ನಾಯಿ ಬಾವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಯಾರ ಆಧಾರದಲ್ಲಿರುವಾಗ ರಾತ್ರಿ ಎಲ್ಲ ಆಂಜನೇಯನ ಯುದ್ಧ ಮಾಡಿದ್ದಾನೆ. ಯಾರ ಆಧಾರ ತಪ್ಪಿದ್ರೆ ಈಗ ನಾಯಿ ಬಾಯಿ ಒಳಗೆ ಸಿಕ್ಕಾಕೊಂಡಿದ್ದಾನೆ. ಯಾರ ಆಧಾರದಲ್ಲಿರುವಾಗ ನಾವು ಚಕ್ರವರ್ತಿ ಆಗಿದ್ದೀವಿ. ಯಾರ ಆಧಾರದಲ್ಲಿ ತಪ್ಪು ಇರುವಾಗ ನಿನ್ನೆ ಮೊನ್ನೆವರೆಗೂ MLA ಆಗಿರೋರು ಇವತ್ತು ಘಟ ಬಿಟ್ಟಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಯಾರ ಆಧಾರದಲ್ಲಿರುವಾಗ? ಪರಮಾತ್ಮನ ಆಧಾರದಲ್ಲಿರುವ ಪರಮಾಣ ಅದಕ್ಕಾಗಿ ನಾವು ವಿಚಾರ ಮಾಡಿ ಪರಮಾಣ ತ್ರಾಣವು ಪರಮಾತ್ಮನ ಪ್ರಕಾಶವಿರೋವರೆಗೂ ಅವರ ಆಧಾರದಲ್ಲಿರುವಾಗ ಅವರು ಯುದ್ಧ ಮಾಡಿದ್ದಾರೆ. ಅವರ ಆಧಾರ ತಪ್ಪಿದ್ರೆ ಕೆಳಗೆ ಬಿದ್ದು ನಾಯಿ ಬಾಯಿಯೊಳಗೆ ಸಿಕ್ಕಾಕೊಂಡಿದ್ದರು. ನಾವು ಪರಮಾತ್ಮನ ಆಧಾರದಲ್ಲಿರುವಾಗ ನಾವು ಚಕ್ರವರ್ತಿ ಮಿನಿಸ್ಟರ್ ರಾಜ ಆಗ್ತಾ ಇದ್ವಿ. ಪರಮಾತ್ಮನ ಆಧಾರ ತಪ್ಪಿದ್ರೆ ಪರಮಾಣ ತ್ರಾಣವು ನರಣ ನಿತ್ರಾಣವು. ಅದಕ್ಕಾಗಿ ಪರಮಾತ್ಮರ ಜಾಗ ಎಲ್ಲಿ, ನಾವು ಹುಡುಕೋ ಜಾಗ ಎಲ್ಲಿ ಹುಡುಕಬೇಕು? ನಮ್ಮನ್ನು ನಾವು ಹುಡುಕಬೇಕು. ನಮ್ಮಲ್ಲಿರೋ ದೇವರನ್ನ ಬಿಟ್ಬಿಟ್ಟು ಒಂದು ಆಕಾರದಲ್ಲಿ ಒಂದು ರೂಪದಲ್ಲಿ ಈ ಕಣ್ಣಿಂದ ನೋಡೋಕೆ ಹೋದರೆ ಅಜ್ಞಾನವೇ. ಕಣ್ಣಿಂದ ದೇವರನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಯಾರಾದರೂ ನೋಡಿದಾರಾ ದೇವರನ್ನ? ಚಲನು ಸಬ್ ಕೋಯಿ ಕಹೈ ಮೋಹಿ ಅಂದೇಶ ಸಾಹೇಬ್ ಸೋ ಪರಿಚಯ ನಹಿ ಪಹುಂಚೆಂಗೆ ಕೆ ಹಿ ಟೌರ್. ಇವರೆಲ್ಲ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.
ಹೋಗಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಯಾವಾಗ ಹೆಂಗೆ ದೇವರ ಪರಿಚಯವಾಗಿದೆ ಅಂತ ಪುಣ್ಯಪುರುಷರು ಕಬೀರ್ ಹಿಂದಿನಲ್ಲಿ ಹೇಳ್ತಾರೆ. ಇವರಿಗೆ ದೇವರ ಪರಿಚಯವಾಗೈತಾ? ಆಗಲಿಲ್ಲ. ಇವ್ರಿಗಾಗೈತಾ? ಆಗಲಿಲ್ಲ. ಆ ಓಬಳೇಶಪ್ಪನವ್ರು ಅನ್ನೋರು ಏನು ಮಾಡಿದ್ದಾರೆ ಅಂದರೆ, ಮೊನ್ನೆ ತಿರುಪತಿಗೆ ಹೋಗಿದ್ದಾನೆ. ಹೋಗೋನು ಸುಮ್ಮನೆ ಹೋಗಲಿಲ್ಲ, ಎಲ್ರಿಗೂ ಟಾಮ್ ಮಾಡಿದ್ದಾನೆ. ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ ತಿರುಪತಿಗೆ ಹೋಗ್ತಾ ಇದೀಯಾ ಅಂತ ಮನೆ ಪಕ್ಕದಲ್ಲಿರೋರು ಅಕ್ಕವ್ರು ಕೇಳಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಏನೂ ಇಲ್ಲ, ಒಂದು ಸಣ್ಣದು ಕೆಲಸ ಹೇಳ್ತೀನಿ ಮಾಡ್ತೀನಿ. ಹೇಳಕ್ಕ ಏನು ಕೆಲಸ ಮಾಡಬೇಕು? ಅಲ್ಲೇನೋ ಲಡ್ಡು ತೊಗೊಂಡು ಬರಬೇಕು. ಇಲ್ಲ ಬೇಡನ ಲಡ್ಡು ಬೇಡ, ಯಾಕಂದರೆ ಕಲ್ತಿ ಮಾಡ್ತಾರೆ, ಆ ಲಡ್ಡು ಬೇಡ. ಮತ್ತು ಏನು ಬೇಕನ್ನ? ಏನೂ ಇಲ್ಲ, ಅಲ್ಲಿ ನಮ್ಮ ಅಣ್ಣವ್ರಿದ್ದಾರೆ, ಮಾತಾಡಿಸ್ಬರ್ತೀನಿ ಇಲ್ಲಕ್ಕ, ಅದೇನು ದೊಡ್ಡ ಕತೆ. ಆದರೆ ನಿಮ್ಮ ಅಣ್ಣವ್ರು ಹೆಂಗಿದ್ದಾರೆ ಅಂತ ಕೇಳಿದ್ರು. ಏನಿಲ್ಲ, ನಮ್ಮ ಅಣ್ಣವ್ರು ಆಗಲೇ ಗುಂಡು ಹೊಡ್ಸ್ಕೊಂಡಿರ್ತಾರೆ ನೋಡ್ರಿ, ಅವರೇ ನಮ್ಮ ಅಣ್ಣವರು. ಸರಿ ಆಯ್ತು ಹೇಳಕ್ಕ, ಮಾತಾಡಿಸ್ಬರ್ತೀನಿ. ಇವರು ಸಾಯಂಕಾಲ ಬಸ್ ಹತ್ತಿದ್ದಾರೆ, ಬೆಳಗಿನ ಜಾವ ಬಸ್ ಇಳಿದಿದೆ. ಆ ಅಕ್ಕ ಹೇಳಿರೋ ಮಾತು ಜ್ಞಾಪಕ ಬಂತು. ಮೊದಲು ಅಣ್ಣವ್ರನ್ನ ಮಾತಾಡ್ಸೋಣ ಅಂತ ಬ್ಯಾಗ್ ಕಂಕಳಲ್ಲಿ ಇಟ್ಕೊಂಡು ಬೆಳಗಿನ ಜಾವ 6 ಗಂಟೆಗೆ ಆ ತಿರುಪತಿ ಬಸ್ ಸ್ಟ್ಯಾಂಡ್ ಎಲ್ಲ ಹುಡುಕ್ತಾರಂತೆ. ಯಾರಿಗಾಗಿ? ಆ ಗುಂಡನಿಗೆ. ಮೊದಲೇ ತಿರುಪತಿ ಬಸ್ ಸ್ಟ್ಯಾಂಡು ಎಲ್ಲಿ ನೋಡಿದ್ರೆ ಕೂಡ ಬರೀ ಗುಂಡುಗಳೇ ಕಾಣ್ತಾ ಇದೆ. ಮತ್ತು ಯಾವ ಗುಂಡು ಹತ್ರ ಇವ್ರಿಗೆ ಪರಿಚಯವಾಗತ್ತೆ? ಗುಂಡು ಪರಿಚಯವಾಗಬೇಕಂದ್ರೆ ಗುಂಡು ಹೆಸರಿರಬೇಕು, ಗುಂಡು ಇರೋ ಮನೆ ನಂಬರ್ ಇರಬೇಕು, ಬೀದಿ ಅಡ್ರೆಸ್ ಇರಬೇಕು. ಎಲ್ಲ ಇದ್ರೆ ಅನ್ನಕ್ಕೆ ಗುಂಡು ಹತ್ರ ಪರಿಚಯವಾಗುತ್ತೆ. ಆದರೆ ಅನ್ನೋರು ಏನು ಹೆಸರು ಕೇಳಿದ್ದಾರೆ? ಗುಂಡು ಅಂತ. ನಾಮ ಮಿನ್ನಾರಂತೆ ನಿಜ ಮೆರಗರಮ್ಮ ಎಂದೊಲ್ಲರೋ ಅದಕ್ಕಾಗಿ ಎಂದುನ್ನಾರೋ ಮೀರು ಅಂದೇ ನಾವೆಲ್ಲಿದ್ದೀವೋ ಪರಮಾತ್ಮನಲ್ಲಿ, ನಮ್ಮಲ್ಲಿರೋ ದೇವರನ್ನು ಬಿಟ್ಬಿಟ್ಟು ಈ ಚರ್ಮನೇತ್ರಗಳಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ಕಣ್ಣು ಚೂಪ ఇతడే చూడమ్మ కమలేలో వాడిదడమ్మ అనగా అదిగో ఇతడే చూడమ్మ. ಅದಕ್ಕಾಗಿ ಕಣ್ಣಿನ ನೇತ್ರದಿಂದ ದೇವರನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಯಾವ ನೇತ್ರದಿಂದ ನೋಡಬೇಕು? ದೇವರಿಗೆ 2 ನೇತ್ರವಲ್ಲ ಇರೋದು. ಈ ಚರ್ಮ ನೇತ್ರಗಳಿಂದ ಜಗತ್ ಪರಿಚಯವು, ಪ್ರಾಪಂಚ ಪರಿಚಯವು, ಪರಮಾತ್ಮನ ಪರಿಚಯಕ್ಕೆ ಮನಸ್ಸೊಬ್ಬ ನೇತ್ರವಿದೆ. ಆ ನೇತ್ರದಿಂದ ವಿಚಾರ ಮಾಡಬೇಕು. ಕಂಟಿರೇ ಮಮ್ಮ తను సಮೇతమై తన
ಅದಕ್ಕಾಗಿ ಆ ಮನಸ್ಸಂಭವ ನೇತ್ರದಿಂದ ನೋಡಬೇಕು. ಈ ಕಣ್ಣಿನ ನೇತ್ರದಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲ, ಕಣ್ಣಿಂದ ಕೂಡ ನೋಡ್ಬೋದು. ಕೆಲವರು ಹೇಳ್ತಾರೆ, ನಮ್ಮ ನೆಂಟರು ಹೋದ್ರು ಅಲ್ಲಿ ದೇವ್ರು ನೋಡಿ ಬಂದ್ರಲ್ಲ ಸ್ವಾಮಿ, ನಮ್ಮ ಸ್ನೇಹಿತರು ಹೋದ್ರು ಅಲ್ಲಿ ಬೆಟ್ಟದ ಮೇಲೆ ದೇವ್ರು ನೋಡಿ ಬಂದ್ರು, ಅವ್ರಿಗೆಲ್ಲ ದೇವ್ರ ಪರಿಚಯವಾಗತ್ತಾ? ದೇವ್ರನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲ, ಕಣ್ಣಿಂದ ದೇವ್ರನ್ನ ನೋಡ್ಬೋದು ಅಂತ ಯಾರಾದರೂ ಹೇಳಿದ್ರೆ ಅವರು ಪರಮ ನೀಚರು. ನಾವು ಹೇಳೋ ಮಾತಲ್ಲ ಇದು, ಪುಣ್ಯಪುರುಷರು ಶಿವಾರ್ಯರು ಹೇಳ್ತಾರೆ, ಲಕ್ಷದಿ ನಿತ್ಯ ಖಂಡಿತಂಬ ನೀಚರು ನೋಡಲ್ಲ. ಸಾತ್ರಿ ಪಶುವಿಗೆ ನೇತ್ರ ಉಂಟು ಸೂತ್ರವಾಯಿತಲ್ಲ. ಸಾತ್ರಿ ಪಶುವಿಗೆ ನೇತ್ರ ಉಂಟು ಸೂತ್ರವಾಯಿತಲ್ಲ. ಅನ್ನ ಸೂತ್ರವಾಯಿತಲ್ಲ. ನೇತ್ರ ಲಕ್ಷ್ಯದಿಂದ ನಿತ್ಯ ಖಂಡಿತಂಬ ನೀಚರ ನೋಡನ್ನು. ಅದಕ್ಕಾಗಿ ಯಾರಾದರೂ ಈ ಚರ್ಮನೇತ್ರಗಳಿಂದ ನೋಡ್ಬೋದು ಅಂತ ಹೇಳಿದ್ರೆ ಅವರು ಪರಮ ನೀಚರು. ಈ ನೇತ್ರಗಳಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಯಾವ ನೇತ್ರ ನೋಡಬೇಕು ಅಂದರೆ ಮನಸ್ಸು. ಯದೃಶ್ಯಂ ತನ್ನಶ್ಯಂ. ಯಾವುದಾದ್ರೂ ಕಣ್ಣಿಂದ ನೋಡ್ತಾ ಇದ್ದೀವೋ ಅದೆಲ್ಲ ನಾಶನವಾಗೋದೇ. ನಾವು ಕಣ್ಣಿಂದ ನೋಡೋದೆಲ್ಲ ನಾಶನವೇ. ಸ್ಥಿರವಾಗಿರೋದು ಯಾವುದು? ನಿಲುಚು ದೈವಂ ಬತಡು ನಿರ್ಲಕ್ಷ್ಯಕೊಂಡು. ನಿಲುಚು ದೈವಂ ಬತಡು ನಿರ್ಲಕ್ಷ್ಯಕೊಂಡು ಕಲೆಪಿತము కాలిన కొదవేమి తనకో ఉన్నేడు గగనములు ఉదిరిపోయిననేమి భవన భూములు బూడిదైననేమి సాక్షిగాయి శూన్యమైన సముద్రాలు సూరిపోయిన గాని భిన్నమైవగాకు చెట్టుపై ఉదిరన్ పక్షి వృక్షంబులో పాడైననేమి నక్షత్ర నవగ్రహాలు రాలినానేమి సాక్షిగా ఈ క్షితి లోపల చకము కరవరాలి చెదిరినంతాయ జీవులన్నీ సార 18 మావులై మరి మరణమైననేమి వాయు పృథివీ ఆపు అగ్ని అన్ని పోయిన గాని భూమిలో నవక చీమ చనిపోయిన చందం. ಅದಕ್ಕಾಗಿ ನಿಲುಚು ದೈವಂಬ ತೊಡು ನಿರ್ಲಕ್ಷ್ಯಕೊಂಡು ನಾವು ಈ ಕಣ್ಣಿಂದ ನೋಡ್ತಾ ಇದೀವಲ್ಲ, ಇದು ನಾಶನವೇ. ಯದೃಶ್ಯಂ ತನ್ನಶ್ಯಂ. ಒಂದಾನೊಂದು ಕಾಲಕ್ಕೆ ನಾಶನವಾಗೋದೆ. ಅದೇ ಪರಮಾತ್ಮನ ಆ ತರಹ ನಾಶನವಾಗುವನಲ್ಲ. ಶಾಶ್ವತವಾಗಿ ಸದಾಕಾಲವಿರೋನು ಪರಮಾತ್ಮನು. ಅವನು ಎಲ್ಲಿದ್ದಾನೆ ಅಂತ ನಿಂದೆ పోయరా సంతమనే గోచోడులే కొన్నాయరా అంత నిందే పోయే ఇంత అంతలో మరి పోయి రంతులన్నీ రయమోలాయే రంతులన్నీ రయమోలాయే అంత మర్మము తెలిసిపోయే అంత మర్మము తెలిసిపోయే ಎಂದು ಜೋಚಿನ ತಾನೇ ಆಯೆ లోకమాయ జాడ పంచభూత మాయే చూడ కబుల గురుని మాయే చూడ కబుల ಗುರುನಿ ಮಾಯೆ. ಅದಕ್ಕಾಗಿ ಈ ಜಗತ್ತೆಲ್ಲ ಪರಮಾತ್ಮನ ವ್ಯಾಪ್ತವಾಗಿರುವಾಗ ಒಂದು ಕಡೆ ಇದ್ದಾನೆ, ಇನ್ನೊಂದು ಕಡೆ ಇಲ್ಲ ಅಂತ ನಾವು ಈ ಕಣ್ಣಿನ ನೇತ್ರ ನೋಡೋದಕ್ಕೆ ಹೋದರೆ ಅಜ್ಞಾನವೇ. ಅದಕ್ಕಾಗಿ ಮನಸ್ಸಂಭವನದಿಂದ ವಿಚಾರಣೆ ಮಾಡಬೇಕು. ಆ ನೇತ್ರದಿಂದ ಕೂಡ ಯಾವ ಥರ ವಿಚಾರಣೆ ಮಾಡಬೇಕು? ನಿನ್ನುಣಿಗೆ ತನ್ನು ಚೂಚಿ ನಿಜ ಸ್ವರೂಪము ಚೂಡು ಚೂಡು. ನಿನ್ನುಣಿಗೆ ಅಂದರೆ ಇರಬಾರ್ದು ಅಂತಂದರೆ ತಕ್ಷಣವೇ ಈ ಊರು ಬಿಟ್ಬಿಟ್ಟು ಕದ್ರೆಹಳ್ಳಿಗೆ ಹೋಗ್ಬೇಕಾ ಅಥವಾ ಇತ್ತ ಕಡೆ ಮರೂರಿಗೆ ಹೋಗ್ಬೇಕಾ? ಇದ್ದು ಇರಬಾರ್ದು ಅಂದರೆ ಇಲ್ಲೇ ಇದ್ಕೊಂಡು ಯಾರ ಮನೆ ಆದರೂ ಅದು ಬಚ್ಚಿಕೋಬೇಕಾ?
ಮೊದಲು ಮರಣವಾಗಬೇಕು. ಮರಣವಾಗಬೇಕು ಅಂದರೆ ಏನು ಸ್ವಾಮಿ, ನಾವು ಬ್ರತಿಕಿರೋದು ನಿಮ್ಗೆ ಇಷ್ಟವಿಲ್ವಾ ಅಂತ ಪ್ರಶ್ನೆ ಮಾಡೋದು. ಯಾವ ಥರ ಮಾನವರಿಗೆ ಮರಣವು? ನಾವು ಮರಣವಾಗಲಿಲ್ಲ ಅಂದರೆ ಈ ಮಾನವ ಜನ್ಮದಲ್ಲಿ ಹುಟ್ಟಿ ವ್ಯರ್ಥವೇ. ಅದಕ್ಕಾಗಿ ನಾವು ಮರಣವಾಗಲೇಬೇಕು. ಗುರುನಾಥ ಸ್ವಾಮಿ ಹೇಳಿದ್ದಾರೆ ಮರಣವಾಗಲೇಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಮನೆಗೆ ಹೋಗಿ ಎಲ್ಲರೂ ಪಾಯ್ಸನ್ ತಗೊಂಡು ಸತ್ತೋಗ್ಬೇಕಾ? ನಾವು ಬ್ರತಿಕಿರಬೇಕು, ಮರಣವಾಗಬೇಕು. ಚಕ್ಕನಿ ಮಾರ್ಗಮು చక్కని మార్గమా చావగద ఇక బ్రతికి తరమా లేదు గదా. ఒక్కడే ఉన్నడు ఎక్కడ చూచిన దిక్కుల కళ్ళను దివ్య రూపుడై లెక్క కంటే మేము లేము గదా. ఇక మిక్కిలి లోకములయమే ఆ లెక్క కంటే మేము లేము గదా. ఆ లెక్క కంటే మేము లేము గదా. ఇక మిక్కిలి లోకములయమే గదా. దర్శన దైవం మాయే గదా. తన్ను మరచితే మాయ ಚಕ್ಕನಿ ಮಾರ್ಗಮು ಚಾವು. ನಾವು ಮರಣವಾಗಬೇಕು. ಮರಣಬಾರದ ಹೊರಡುವ ಮಾರ್ಗ ಕಾಣಿರಿ. ನಾವೆಲ್ಲರೂ ಕೂಡ ಏನು ಅನ್ಕೊಳ್ತಾ ಇದ್ದೀವಿ ಅಂದರೆ ಮಾನವರಿಗೆ ಮರಣವು ಅಂತಂದರೆ ಈ ಘಟದಿಂದ ಪ್ರಾಣ ಹೋದರೆ ಇದನ್ನು ತಗೊಂಡೋಗಿ ಆ ಕಡೆ ಬಿಸಕ್ಕೆ ಬರ್ತಾರಲ್ಲ, ಅದೇ ಮರಣವು ಅಂತ ಅನ್ಕೊಳ್ತೀವಿ. ಅದೆಲ್ಲ ಮಾನವರಿಗೆ ಮರಣವು. ಮಾನವರಾಗಿರೋರು ಮೊದಲೇ ಮರಣವಾಗಬೇಕು. ಮರಣಬಾರದ ಮುಂದೆ ಹೊರಡುವ ಮಾರ್ಗ ಕಾಣಿರಿ. ಅದಕ್ಕಾಗಿ ಮೊದಲೇ ಮರಣವಾಗಬೇಕು. ಮೊದಲೇ ಮರಣವಾಗಬೇಕು ಅಂದರೆ ಮರಣ ಬರೋದಕ್ಕಿಂತಲೂ ಮುಂದೆ ಪಾಯ್ಸನ್ ತಗೊಂಡು ಸತ್ತೋಗ್ಬೇಕಾ? ಅದೆಲ್ಲ ಮರಣವು. ಆ ಥರ ಪಾಯ್ಸನ್ ತಗೊಂಡು ಸತ್ತೋದ್ರೆ, ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ರೆ ನರಕವು. ಆತ್ಮಹತ್ಯೆ ಮಾಡ್ಕೋಬಾರ್ದು. ಆತ್ಮಹತ್ಯೆ ಮಹಾಪಾಪವು. ಯಾರೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಆತ್ಮಹತ್ಯೆ ಮಾಡ್ಕೋಬಾರ್ದು. ಧೈರ್ಯವಾಗಿರಬೇಕು. ಕಷ್ಟ ಕಾಲದಲ್ಲಿ ನಾವು ಧೈರ್ಯವಾಗಿರಬೇಕು. ಅದಕ್ಕಾಗಿ ಆತ್ಮಹತ್ಯೆ ಮಾಡ್ಕೋಬಾರ್ದು. ನಾವು ದೇವರು ನಮ್ಮನ್ನು ಕಳಿಸಿದ್ದಾನೆ, ಮತ್ತೆ ಕರ್ಕೊಂಡು ಹೋಗೋವರೆಗೂ ನಾವು ಅಂಥ ಕೆಲಸ ಮಾಡಬಾರದು. ಅದಕ್ಕಾಗಿ ಮರಣವಂದರೆ ಯಾವತ್ತು ಈ ಘಟ ಬಿಟ್ಟು ಪ್ರಾಣ ಹೋದರೆ ಅದೆಲ್ಲ ಮಾನವರಿಗೆ ಮರಣವು. ನಾವು ಮುಂದೆ ಮರಣವಾಗಬೇಕು. ಮುಂದೆ ಮರಣವಾಗಬೇಕು ಅಂದರೆ ಯಾವ ತರಹ? ನಮ್ಮಲ್ಲಿ ಅಷ್ಟಮದಗಳಿದ್ದಾವೆ. ವಿಹಾಯ ಕಾಮನ್ ಯಸ್ಸರ್ವಾನ್ ಪುಮಾಂಚಿರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಶಶಾಂತಿ ಮತಿಗತ್ಸ್ಯತೆ. ಕುಲಮದಂ, ಧನಮದಂ, ಯವ್ವನಮದಂ, ರಾಜ್ಯಮದಂ, ಶೀಲಮದಂ, ವಿದ್ಯಾಮದಂ, ನೀತಿಮದಂ, ತಪೋಮದಂ ಎಂಬ ಈ ಅಷ್ಟಮದಗಳು ನಮ್ಮಲ್ಲಿದ್ದಾವೆ. ಈ ಅಷ್ಟಮದಗಳು ನಮ್ಮಲ್ಲಿ ಇಟ್ಕೊಂಡು ನಾವು ನಾನು ಎಂಬ ಅಹಂಕಾರ ಬಿಟ್ಕೊಂಡಿದ್ದೀವಿ ಅಂದರೆ ನರಕವೇ. ಈ ಅಹಂಕಾರಗಳು ತೆಗೆದಾಕಿ ಪ್ರವರ್ತನೆ ಮಾಡದೆ ಮಾನವರಿಗೆ ನಿಜವಾದಂಥ ಮರಣವು. ಅದಕ್ಕಾಗಿ ಅಹಂಕಾರಗಳು ಇಟ್ಕೋಬಾರ್ದು. ಎಷ್ಟು ಐಶ್ವರ್ಯವಂತರಾದ್ರೇನು, ಎಷ್ಟು ಬಡವರಾದ್ರೇನು, ನಾವು ತಗೊಂಡು ಬಂದಿದ್ದೀವ ಅಲ್ಲಿಂದ ಬರುವಾಗ? ಇಲ್ಲ ಹೋಗುವಾಗ ಏನೇನೋ ತಗೊಂಡು ಹೋಗ್ತಾ ಇದ್ದೀವ? ಬರಲು ಏನು ತಂದೆ, ಬರದು ಏನು ಹಿಂದೆ, ಒಳೆತು ಮಾಡು ಮನಸ, ನೀವಿರದು 3 ದಿವಸ. 3 ದಿನದ ಸಂತೆ ನಗುತ್ತು ಮಾಡಬೇಕು. ದ್ವೇಷವೆಂಬ ಕಂತೆ ನಿನ್ನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ
ನೀ ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಇರಬೇಕು. ಪ್ರೀತಿ ಪ್ರೇಮ ಇಲ್ಲ ಅಂತಂದರೆ ಅಲ್ಲಿಗೆ ಹೋಗಬಾರ್ದು. ನಮ್ಮ ಮನೆಗಳಾದರೂ ಕೂಡ, ಬಂಧುಗಳು ಮನೆಗಳಾದರೆ ಕೂಡ, ನೆಂಟರ ಮನೆ ಆದರೆ ಕೂಡ, ಮಠ ಆದರೆ ಕೂಡ, ದೇವಸ್ಥಾನವಾದರೆ ಕೂಡ ಅಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲ ಅಂತಂದರೆ ನರಕವೇ. ಇಲ್ಲ, ಅಲ್ಲಿ ಊಟ ತುಂಬ ಚೆನ್ನಾಗಿರ್ತೈತೆ. ಊಟ ತುಂಬ ಚೆನ್ನಾಗಿರೋ ಜಾಗದಲ್ಲಿ ನಾಯಿಗಳು ಕೂಡ ಹೋಗ್ತವೆ. ನಾಯಿಗಳು ಕರೀತಾರೆ ಯಾರಾದರೂ. ಪ್ರೇಮ ಇಲ್ಲದ್ರೆ ಕೂಡ ಪರವಾಗಿಲ್ಲ. ಊಟ ಲಾಡು ತುಂಬ ಚೆನ್ನಾಗಿ ಮಾಡಿದ್ರು, ಕಲರ್ ರೈಸು ತುಂಬ ಚೆನ್ನಾಗಿತ್ತು. ಪ್ರೀತಿ ಇಲ್ಲದ ಜಾಗದಲ್ಲಿ ಎಷ್ಟು ಚೆನ್ನಾಗಿದ್ರೆ ಕೂಡ ಹೋಗಬಾರದು. ಬಂಗಾರದ ಮಳೆ ಸುರಿತಾ ಇದೆ ಅಂತಂದರೆ ಕೂಡ ನಾವು ಹೋಗಬಾರದು. ಇಲ್ಲ, ಪ್ರೀತಿ ಇಲ್ಲದ್ರೆ ಕೂಡ ಪರವಾಗಿಲ್ಲ, ಬಾಬಾ ಬಾಬಾ ತುಂಬ ಏನು ಲೈಟಿಂಗು, ಏನು ಡೆಕೋರೇಷನು, ಎಷ್ಟು ಜನ, ಬಾಬಾ ಬಾಬಾ ಬಾ. ಪ್ರೀತಿ ಆಯ್ತಾ, ಪ್ರಾಣ ಬಿಟ್ಟರೆ ಕೂಡ ಪರವಾಗಿಲ್ಲ. ನೀವು ಅಲ್ಲಿಗೆ ಹೋದರೆ ನರಕವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಕೂಡ ಬಿಡಬೇಡ್ರಿ, ಯಾರೇ ಆಗಲಿ. ಅವರು ಮಾತಾಡಿಸಿಲ್ಲ ಅಂತಂದರೆ ಪರವಾಗಿಲ್ಲ, ಪ್ರೀತಿ ಇರಬೇಕು. ಪ್ರೀತಿ ಇರೋ ಜಾಗದಲ್ಲಿ ಪರವಾಗಿಲ್ಲ, ನಾವು ಪ್ರಾಣ ಬಿಟ್ಟರೆ ಕೂಡ ಪರವಾಗಿಲ್ಲ. ನರಕವಿದ್ರೆ ಕೂಡ ಹೋಗಬಹುದು. ಪ್ರೇಮ ತೋ ನಮ್ಮ ಕೂಡಿ ಪ್ರೀತಿ ಜಯವೇ ಮೇರಾ ಅಲ್ಪ ಮುನ ಕೇಳರ, ಅಲ್ಪ ಮುನ ಕೇಳರ, ಎಂತ ನಿಲ್ಬಿತು ತಮನ್ನ ನಿಲವನೆಯವೇ ಮೇರಾ ಮಲಪುತಾವ ಮನಸುಲೋನ, ಅಲ್ಪ ಮುನ ಕೇಳರ, ಅಲ್ಪ ಮುನ ಕೇಳರ. ಧರಣಿಲೋನ ಗುಡಿ ಕಂಟಿ ಧರ್ಮ ಪ್ರಬಲ ಗುರುನಿ ಸಾಕ್ಷಿ, ಪ್ರೇಮದೋನ ಮಮ್ಮ ಕೂಡಿ ಪ್ರೀತಿ చేయవే మీరా, ప్రీతి చేయవే మీరా, ఎంత నిలిపి చూతమన్నా ఏ మీరా మలపుతావ మనసులోన, అల్పమున కేలరా, అల్పమున కేలరా. ధరణిలోన గుడి కంటి ధర్మ కబల గురుని సాక్షి, ప్రేమతో నమ్మమ్మ కోడి ప్రీతి చేయవే మీరా, ప్రీతి చేయవే మీరా. ధరణిలోన గుడి కంటి ధర్మ కబల గురుని సాక్షి, ప్రేమతో నమ్మమ్మ కోడి ప్రీతి చేయవే మీరా, ప్రీతి చేయవే మీరా, ఎంత నిలిపి చూతమన్నా. ధరణిలోన గుడి కంటి ధర్మ కబల గురుని సాక్షి, ప్రేమతో ನಮ್ಮಮ್ಮಗೂಡಿ ಪ್ರೀತಿ చేయవే మీరు. ಆಯ್ತಾ? ಪ್ರೀತಿಯಲ್ಲಿ ಇಷ್ಟಿಷ್ಟು ಉದ್ದ ಇರ್ತವೆ ದೊಣ್ಣೆಗಳು. ಜಾಸ್ತಿ ಮಾತಾಡ್ತೀವಿ ಅಂತ ಕೈ ಕಾಲು ಮುರಿದು ಹಾಕ್ಬಿಡ್ತಾರೆ. ಆಯ್ತಾ? ಅಲ್ಲಿ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ. ಪ್ರೇಮತೋ ನಮ್ಮಮ್ಮಗೂಡಿ ಪ್ರೀತಿ చేయవే మీరా. ಅದಕ್ಕಾಗಿ ಯಾವುದೋ ಹೇಳ್ತಾ ಇದ್ದಾರೆ, ದೇಶವೆಂಬ ವಿಷವು ಕುಡಿಬೇಡ ಮೂಡು, ಒಳಿತು ಮಾಡು ಮನಸ್ಸ ನೀ ಬಿರುದು 3 ದಿವಸ, 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದೇಶವೆಂಬ ವಿಷವು ಕುಡಿಯಬೇಡ ಮೂಡ. ಅದಕ್ಕಾಗಿ ಪ್ರೀತಿ ಇಲ್ಲದ ಜಾಗದಲ್ಲಿ ನಾವು ಹೋಗಬಾರ್ದು. ಹೋಗಿದ್ದೀವಿ ಅಂತಂದರೆ ನಾಯಿಗೂ ನಮಗೂ ವ್ಯತ್ಯಾಸವಿಲ್ಲ. ಪ್ರೀತಿ ಐತಾ, ಅಲ್ಲಿ ನರಕವಿದ್ದರೆ ಕೂಡ ನಾವು ಹೋಗಬಹುದು. ಅದಕ್ಕಾಗಿ ಎಷ್ಟು ಐಶ್ವರ್ಯವಿದ್ರೆ ಏನು, ಇಲ್ಲ ಅಂತಂದರೆ ಏನು. ಅದಕ್ಕಾಗಿ ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ಅಂದರೆ ನರಕವೇ. ಅದಕ್ಕಾಗಿ ಇದು ತಗದಾಕ ಪ್ರವರ್ತನೆ ಮಾಡದೆ ಮಾನವರಿಗೆ ನಿಜವಾದಂಥ ಮರಣವು. ಅದಕ್ಕಾಗಿ
ಇದು ಇದು ಇಟ್ಕೋಬಾರ್ದು, ಇಟ್ಕೊಂಡ್ರೆ ನರಕವು. ಇದು ತೆಗೆದಾಕ ಪ್ರವರ್ತನೆ ಮಾಡದೆ ಮಾನವರಿಗೆ ನಿಜವಾದಂಥ ಮರಣವು ಅದೇ ಸ್ವರ್ಗವು. ಸ್ವರ್ಗವು ಅಂದರೆ ಬೇರೆ ಲೋಕವು ಅಂತ ಅನ್ಕೊಳ್ತಾರೆ. ಅಲ್ಲಿಗೆ ಹೋದರೆ ಇಲ್ಲಿ ಮಾಡಿರೋ ಪಾಪಗಳೆಲ್ಲ ಅಲ್ಲಿ ಒಂದು ದೊಡ್ಡ ಬಾಂಡ್ಲಿ ಇಟ್ಕೊಂಡಿರ್ತಾರೆ, ಎಣ್ಣೆ ಹಾಕಿರ್ತಾರೆ, ಕೆಳಗೆ ಉರಿಕ್ತಾ ಇರ್ತಾರೆ, ಅದರೊಳಗೆ ನಮ್ಮನ್ನು ಹಾಕ್ತಾರೆ. ಅಲ್ಲಿ ಅಲ್ಲ, ಇಲ್ಲೇ ಇಲ್ಲೇ ನರಕವು, ಇಲ್ಲೇ ಬಾಂಡ್ಲಿ ಇರುತ್ತೆ, ಇಲ್ಲೇ ಆ ಎಣ್ಣೆ ಒಳಗೆ ಹಾಕಿ ಕೆಳಗೆ ಉರಿ ಹಾಕ್ತಾರೆ. ನಿರಹಂಕಾರರಾಗಿ ಪ್ರವರ್ತನೆ ಮಾಡಿದ್ರೆ ಇಲ್ಲೇ ಸ್ವರ್ಗ. ಅದಕ್ಕಾಗಿ ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳಿ ಜನಕ, ಇಲ್ಲ ಕಾಣಬೇಕು ಉಸಿರಿರೋ ಕೊನೆ ತನಕ. ಅದಕ್ಕಾಗಿ ಸ್ವರ್ಗ ನರಕ ಇಲ್ಲೇ ಇರುತ್ತೆ. ಅಹಂಕಾರದಿಂದ ಪ್ರವರ್ತನೆ ಮಾಡಿದ್ರೆ ಇಲ್ಲೇ ನರಕ, ಈ ಅಹಂಕಾರವು ತೆಗೆದಾಗ ಪ್ರವರ್ತನೆ ಮಾಡಿದ್ರೆ ಇಲ್ಲೇ ಸ್ವರ್ಗ. ಅದಕ್ಕಾಗಿ ನಿರಹಂಕಾರರಾಗಿ ಪ್ರವರ್ತನೆ ಮಾಡಿದ್ರೆ ನಮಗೆ ಸುಖವಿದೆ, ಪರಮಾತ್ಮ ಸುಖವಿರುತ್ತೆ ಅಂತ ಪುಣ್ಯ ಪುರುಷರು, ಮಹನೀಯರು, ಮಹಾತ್ಮರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೆ ನಿರಹಂಕಾರರಾಗಿ ಪ್ರವರ್ತನೆ ಮಾಡಿ ಸದಾ ಕಾಲವೂ ಪರಮಾತ್ಮನ ಮೇಲೆ ನಮ್ಮ ಮನಸ್ಸು ಸಿಕ್ಕಬೇಕು. ನಾವು ಇಕ್ತಾ ಇಲ್ಲ. ಏನೋ ಸ್ವಾಮಿಯವರು ಹೇಳ್ತಾರೆ ಸುಖವು ಅಂತ ಹೇಳ್ತಾರೆ, ಪರಮಾತ್ಮ ಸುಖ ಅಂತ ಹೇಳ್ತಾರೆ. ನಮಗೂ 30 ವರ್ಷ ಆಯಿತು, ಯಾವ ಸುಖವೂ ಸಿಗಲಿಲ್ಲ. ನಮ್ಮ ಗುಡಿಸಲು ಹಂಗೆ ಐತೆ, ನಮ್ಮ ಒಳ 1 ಎಕರೆ ಒಳ ಹಂಗೆ ಐತೆ, ನಮ್ಗೆ ಏನೂ ಅನುಕೂಲವಾಗಲಿಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದರೆ ನಾವು ಹೆಂಗಿದ್ದೀವಿ ಅಂತ ನಾವು ತಿಳ್ಕೊಳ್ತಾ ಇಲ್ಲ. ನಾವು ಯಾವ ಥರ ಇದ್ದೀವಿ ಅಂತ ತಿಳ್ಕೊಳ್ತಾ ಇಲ್ಲ. ನಾವು ಆ ಥರ ಇದ್ದೀವ? ಪರಮಾತ್ಮ ಮೇಲೆ ನಮ್ಮ ಮನಸ್ಸೈತಾ? ಪರಮಾತ್ಮ ಮೇಲೆ ನಮ್ಮ ಮನಸ್ಸಿಲ್ಲ. ಸದಾ ಕಾಲವು ಪರಮಾತ್ಮ ಮೇಲೆ. ಮರಕಂಡಿನನು ಮೀರು ನಿಮ್ಮ ಮರವನ ನಾವು ಕೋರಿ ಬೇಡಿತ ವರಮಲಿಚ್ಚೆ ನಾನು. ನೀವು ಪರಮಾತ್ಮನ ಮೇಲೆ ಮನಸ್ಸಿಕ್ರಿ, ನೀವು ಯಾವ ಥರ ಕೋರ್ತೀರೋ ಆ ಥರ ಕೊಡ್ತೀವಿ. ಪರಮಾತ್ಮ ಮನಸ್ಸು ಸಿಗ್ತಾ ಇದ್ದಾರಾ? ಮನಸ್ಸಿಲ್ಲ. ಪರಮಾತ್ಮ ಮೇಲೆ ಮನಸ್ಸಿಲ್ಲ. ಪ್ರಾಪಂಚದ ಮೇಲೆ ಮನಸ್ಸಿದೆ, ಪ್ರಾಪಂಚ ಸುಖದ ಕಡೆ ಮನಸ್ಸಿದೆ. ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, ಯಾರ್ಯಾರ ಮನಸ್ಸು ಎತ್ತದ ಕಡೆ ಓಡ್ತಾ ಇದ್ದೋ ಅನ್ಕೋತ. ಕೆಲವರು ಆಗಲೇ ವಿಪರೀತ ತೋರಿಸ್ತಾ ಇದ್ದಾರೆ. ಊಟ ಚೆನ್ನಾಗಿ ಮಾಡಿದ್ರಿ ಸ್ವಾಮಿ ಅಂತ ಹೇಳ್ತಾ ಇದ್ರು, ಸ್ವೀಟು ಇವೆಲ್ಲ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾ ಅವೇ ಕೆಲಸ ಮಾಡ್ತಾ ಇದ್ದಾರೆ. ಹೊಟ್ಟೆ ತುಂಬ ಹೊಡೆದಿದ್ದೀರಾ, ಬೇಡ ಅಂತಂದ್ರೆ ಬಂದು ಇಲ್ಲಿ ಕುತ್ಕೊಳ್ತಾ ಇದ್ರು. ಕೆಲವರು ಅಣ್ಣವ್ರನ್ನ ಅಕ್ಕವ್ರನ್ನ ಮರೆ ಮಾಡ್ಕೊಂಡು ಹಿಂಗಂತ ತೋರಿಸ್ತಾ ಇದ್ರು. ಯಾರ್ಯಾರು ನಿದ್ದೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಕುತ್ಕೊಂಡಿದ್ದಾರೆ ಅಂತ ಎಲ್ಲರೂ ನೋಡ್ತಾ ಇದ್ದೀನಿ ನಾನು. ಎಲ್ಲರೂ ಕಾಣ್ತಾ ಇದ್ದಾರೆ. ಯಾಕಂದ್ರೆ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತಲ್ಲ. ಸ್ವಾಮಿ ನಮ್ಮನ್ನು ನೋಡಲಿಲ್ಲ ಅಂತ ಅನ್ಕೋಬೇಡ್ರಿ. ಬುದ್ಧನು ಗೌತಮ ಬುದ್ಧರು ಏನು ಕೆಲ್ಸಕ್ಕೆ ಬಿಡಲ್ಲ, ಹಿಂಗೆ ಕೂತ್ಕೊಂಡಿರ್ತಾರೆ. ಹಬ್ಬಬ್ಬಬ್ಬ ಏನು ಧ್ಯಾನದಲ್ಲಿ ಇದ್ದಾರೆ ಇವರು. ದೃಷ್ಟಿ ನಮ್ಮ ಕಡೆ ಇಡಬೇಕು. ನೀವು ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ. ಕಣ್ಣು ತೆಗೆದು ನಮ್ಮ ಕಡೆ ದೃಷ್ಟಿ ಇರಬೇಕು, ನಮ್ಮ ಕಡೆ ನೋಡ್ತಾ ಇರಬೇಕು. ಯಾವ ಕಡೆನೋ ಆ ಕಡೆ ಈ ಕಡೆ ತಿರುಗಿ ನೋಡಿದ್ರೆ ನಮ್ಮ ಮಾತುಗಳು ನಿಮ್ಗೆ ಅರ್ಥವಾಗ್ತವ? ಮನಸ್ಸು ನಮ್ಮ ಕಡೆ, ದೃಷ್ಟಿ ನಮ್ಮ ಕಡೆ ಇಕ್ಕಬೇಕು. ಒಂದೊಂದು ಸಾರಿ ದ್ರೋಣಾಚಾರ್ಯರು ಕೌರವರನ್ನ ಪಾಂಡವರನ್ನ ವಿದ್ಯೆ ಕಳಿಸಿದ್ದಾರೆ. ಇವ್ರನ್ನ ಕರ್ಕೊಂಡು ಹೋದ್ರು ಕಾಡಿಗೆ. ಇವ್ರಿಗೆ ಇಬ್ಬರಿಗೂ, ಇವರು ಕೌರವರಿಗೂ 100 ಜನ, ಪಾಂಡವರಿಗೆ 5 ಜನ. ಇವರು ವಿದ್ಯೆ ಯಾವ ಥರದ್ದು ಅಂತ ಪರೀಕ್ಷೆ ಮಾಡೋಣ ಅಂತ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದು ಮಾವಿನ ಗಿಡ ಏರ್ಪಾಟ್ ಮಾಡಿದ್ದಾನೆ. ಮಾವಿನ ಗಿಡದಲ್ಲಿ ಒಂದು ಗಿಳಿ ಏರ್ಪಾಟ್ ಮಾಡಿದ್ದಾನೆ. ಮೊದಲು ಈ 100 ಜನರು ಕರೆಸಿದ್ರು. ಏನಪ್ಪ ಗಿಳಿ ಕಾಣ್ತಾ ಐತೆ. ಮತ್ತು ಈ ಕಡೆ ನಿಮ್ಮ ಬಂಧುಗಳು, ನಿಮ್ಮ ತಾತ ಮುತ್ತಾತಗಳು, ನಿಮ್ಮ ಮಾಮವರು ಇವರೆಲ್ಲ ಕಾಣ್ತಾ ಇದ್ದಾರ, ನಿಮ್ಮ ಸ್ನೇಹಿತರು ಇವರೆಲ್ಲ ಕಾಣ್ತಾ ಇದ್ದಾರೆ. ಮತ್ತು ಗಿಳಿ ಕಾಣ್ತಾ ಇದ್ದಾರೆ. ಮತ್ತೆ ಓಡಿರಿ. ಇವರು ಕಾಣ್ತಾ ಇದ್ದಾರೆ, ತಂದೆ ತಾಯಿಯವರು ಕಾಣ್ತಾ ಇದ್ದಾರೆ. ಗಿಳಿ ಕಾಣ್ತಾ ಐತ ಅಂದರೆ ಗಿಳಿ ಮೇಲೆ ದೃಷ್ಟಿ ಐತಾ? ಓಡಿರಿ ಅಂತಂದರೆ ಅದು ಪಕ್ಕಕ್ಕೆ ಹೋಗ್ತೈತೆ. 100 ಈ ಕೌರವ 100 ಜನ ಮುಗ್ದೋದ್ರು. ಈ ಪಾಂಡವ್ರನ್ನ ಕರೆಸಿದ್ರು, ಅವರು ಎಲ್ಲ ಮುಗ್ದೋದ್ರು.
ಕೊನೆಗೆ ಅರ್ಜುನ ಬಂತು. ಅರ್ಜುನ, ಗಿಳಿ ಕಾಣ್ತೈತ? ಕಾಣ್ತೈತೆ. ನಿಮ್ಮ ತಂದೆ ತಾಯಿಯವರು, ನಿಮ್ಮ ಸ್ನೇಹಿತರು, ನಿಮ್ಮ ತಾತ ಮುತ್ತಾತಗಳು, ನಿಮ್ಮ ಸ್ನೇಹಿತರು ಇವರೆಲ್ಲ ಸ್ವಾಮಿ ನಮ್ಗೆ ಈ ಜಗತ್ತೇ ಕಾಣ್ತಾ ಇಲ್ಲ ಸ್ವಾಮಿ ಅಂತ. ಮತ್ತೇನು ಕಾಣ್ತೈತೆ? ಗಿಳಿ ಮಿನಹ ಇನ್ನು ಏನೂ ಕಾಣ್ತಾ ಇಲ್ಲ. ಮತ್ತೆ ಹೊಡೀರಿ ಅಂತ ಒಂದೇ ಒಂದು ಬಾಣ ತಗೊಂಡು ಹೊಡೆದ್ರು. ಅಲ್ಲಿ ಆ ಗಿಳಿ ಅಲ್ಲೇ ಸುಟ್ಟು ಹೋಯಿತು. ಮನಸ್ಸು ನೇತ್ರ ಮೊಗಲವಾಡೆ ಮನಜೋಡು. ಮನಸ್ಸು ನೇತ್ರವು ಒಂದಾಗಿದ್ದಾವೆ. ನಮ್ಮ ಕೂಡ ಮನಸ್ಸು ನೇತ್ರ ಒಂದಾಗಬೇಕು. ಮನಸ್ಸಿಗೆ ನೇತ್ರವಿರುತ್ತಾ? ನಾವು ಜೋಡಿಸ್ಬೇಕು. ಕಣ್ಣಿಗೆ ಮನಸ್ಸು ಜೋಡಿಸ್ಬೇಕು. ಆ ಥರ ಇರಬೇಕು. ಗುರಿತೋ ಚಲನ ಗುರುಡು ಗುಂಡು ನಾಯಿ ಮಾಯ ಮಂಡನ ಬೆಡಗುವಾಲೆ ಗೆಡಗು ಚುಂಡು ಗುರಿತೋ ಕಾಚನ ಗುರುಡು ಗುಂಡು ಮದರಾಸು ನೆದುರು ಗಜೇಸಿ బంగ్లాలందరంగులు చూసి మర్మమయ్యను మధ్యన ఉంచి అమ్మరమ్మన గుమ్మెనన్న గురితో కాచలన్న గురుడు. ಆ ಅರ್ಜುನಿಗೆ ನೇತ್ರವು, ಮನಸ್ಸು ನೇತ್ರವು ಎರಡು ಯಾವ ಥರ ಇಕ್ಕಿದನೋ, ನಾವು ಕೂಡ ಇಲ್ಲಿ ಮಾತಾಡ್ತಾ ಇರುವಾಗ ನೀವು ನಮ್ಮನ್ನು ನೋಡ್ತಾ ಇರಬೇಕು. ನೀವು ನಮ್ಮನ್ನು ನೋಡ್ತಾ ಇದ್ರೆ ಇನ್ನೂ ಕೆಲವು ಮಾತಾಡಬೇಕು ಅಂತ ಅನಿಸುತ್ತೆ. ನೀವು ನಿದ್ದೆ ಮಾಡ್ತಾ ಇದ್ರೆ ಪಾಪ ಎಲ್ಲೆಲ್ಲಿ ಕಷ್ಟಪಟ್ಟು ಬಂದಿದ್ದಾರೋ ಬೇಗ ಮುಗಿಸ್ಬಿಡೋಣ ಅಂತ ಬೇಗ ಮಂಗಳೇ ಮಾಡ್ತಾರೆ. ನಮ್ಮ ಕಡೆ ನೋಡ್ತಾ ಇರಬೇಕು, ನಮ್ಮ ಕಡೆ ದೃಷ್ಟಿ ಇಡಬೇಕು. ಅದಕ್ಕಾಗಿ ಮರಕಂಡಿನನು ಮೀರು ಮಿಮ್ಮ ಮರವನನ್ನಾವು ಕೋರಿ ಬೇಡಿತೆ. ಅದಕ್ಕಾಗಿ ಸ್ವಾಮಿ ಕಡೆ ಮನಸ್ಸಿಕ್ಕಬೇಕು. ಸದಾ ಕಾಲವು ಕಷ್ಟ ಕಾಲದಲ್ಲಿ, ಸುಖ ಕಾಲದಲ್ಲಿ ಸದಾ ಕಾಲವು ಸ್ವಾಮಿ ಮೇಲೆ ಮನಸ್ಸಿರಬೇಕು. ಆ ಥರ ಇದ್ರೆ ನಮ್ಗೆ ಈ ಸುಖವಿದೆ. ದೇವರನ್ನು ಕೋರೋದು ಬೇಡ, ಕೋರಬಾರ್ದು. ದೇವರನ್ನ ಕೋರಿದ್ದೀವಿ ಅಂತಂದರೆ ಆ ದೇವಸ್ಥಾನದ ಮುಂದೆ ಭಿಕ್ಷಕರು ಇರ್ತಾರೆ, ಅವ್ರಿಗೂ ನಮಗೆ ಏನು ಇರಲ್ಲ. ನಾವು ಅಂದರ್ ಬೆಗ್ಗರ್ಸು, ಅವರು ಬಾಹರ್ ಬೆಗ್ಗರ್ಸ್. ನಾವು ದೇವ್ರ ಮುಂದೆ ಭಿಕ್ಷಕರಾಗಬಾರ್ದು. ದೇವ್ರ ಮುಂದೆ ಏನಾಗಬೇಕು? ಭಕ್ತರೇ ಆಗಬೇಕಾಗ್ಲಿ, ಭಿಕ್ಷಕರಾಗಬಾರ್ದು. ಬೇಡುವಾರೇನೋ ಹಿರಿಯರು ಮೋಕ್ಷ ಬೇಡುವಾರೇನೋ ಬೇಡುವರೇನೋ ಈ ರೂಢಿ ಜನರ ಹಾಗೆ ಈಡೆಲ್ಲ ಪ್ರಭುವಾಡ ಗೂಡಿ ಆಡುವ ಪ್ರೌಢ ಮನುಜರು. ಹಿರಿಯರು ಮೋಕ್ಷ ಬೇಡುವಾರೇನೋ. ನಾವು ದೇವರನ್ನ ಬೇಡಬಾರ್ದು. ನಮಗೆ ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ದೇವ್ರನ್ನ ಕೇಳಬಾರ್ದು. ದೇವ್ರಿಗೆ ಗೊತ್ತಿಲ್ವಾ ನಾವು ಹೆಂಗಿದ್ದೀವಿ ಅಂತ? ದೇವ್ರಿಗೆ ಗೊತ್ತಿಲ್ವಾ? ದೇವ್ರು ನೋಡ್ತಾ ಇಲ್ವಾ? ದೇವ್ರಿಗೆ ಆ ಶಕ್ತಿ ಇಲ್ವಾ? ಶಕ್ತಿ ಇದೆ. ನಮ್ಮ ಮನಸ್ಸು ಹೆಂಗಿದೆ, ನಮ್ಮ ವ್ಯವಹಾರ ಹೆಂಗಿದೆ, ದೇವ್ರು ನೋಡ್ತಾ ಇಲ್ಲ. ದೇವ್ರು ನೋಡಿಲ್ಲ ಅಂತ ತಿಳ್ಕೊಬೇಡ್ರಿ. ಎಲ್ಲ ವಿಷಯ ಗೊತ್ತು. ಅಮಾವಾಸ್ಯರಾತ್ರಿ ನವರಾತ್ರಿ ಪಯಣ ಮಿಂಟಾವು ಏಮಾನೆ ಪಲಕೋದು ಸ್ವಾಮಿನೇ ಮಹಿಮಾ ಭೂಮೇಲ ಬದುಲಾಕೋ
ಅಮಾವಾಸ್ಯೆ ಕತ್ತಲಿನಲ್ಲಿ ಆ ಬಂಡೆ ಮೇಲೆ ಹೋಗ್ತಾ ಇರುತ್ತಲ್ಲ, ಆ ಚೀಮೆ ಇರುವಿ ಹೋಗ್ತಾ ಇರುತ್ತಲ್ಲ, ಎಷ್ಟು ಅಜ್ಜೆ ಆಗ್ತೈತೆ ಅಂತ ಎಣಿಸೋ ಶಕ್ತಿ, ಆ ಶಬ್ದ ಕೇಳಿಸ್ಕೊಂಡು ಶಕ್ತಿ ಪರಮಾತ್ಮನಿಗಿರುವಾಗ ನಾವು ಇಲ್ಲಿ ಈ ಜಗತ್ತಿನಲ್ಲಿ ಮಾಡೋ ಕೆಲಸಗಳು ದೇವ್ರಿಗೆ ಗೊತ್ತಿಲ್ವಾ? ಎಲ್ಲ ವಿಷಯವೂ ಗೊತ್ತು. ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ದೇವ್ರಿಗೆ ಗೊತ್ತು. ದೇವ್ರನ್ನ ಕೇಳಬಾರ್ದು. ಮತ್ತು ಏನು ಮಾಡ್ಬೇಕು ಸ್ವಾಮಿ, ನಾವು ಕೇಳಲಿಲ್ಲ ಅಂದರೆ ದೇವ್ರ ಹೆಂಗೆ ಕೊಡ್ತಾನೆ? ದೇವರಿಗೆ ಕೇಳಬಾರ್ದು, ನಾವು ಅಳಬೇಕು. ಅಳ್ತಾ ಇದ್ದಾರ? ಅಳಬೇಕು, ದೇವರಿಗೆ ಆಗಬೇಕು. ಈಗ ಎಷ್ಟು ಜನ ಅಳ್ತಾ ಇದ್ದಾರೆ, ಎಲ್ಲ ಕೇಳ್ತಾ ಇದ್ದಾರೆ, ಸ್ವಾಮಿ ನಮ್ಮ ಮನೆಗೆ ಚೆನ್ನಾಗಿ ಆಗ್ತಾ ಇಲ್ಲ, ನಮಗೆ ಬೆಳೆ ಆಗ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಮದುವೆ ಆಗಲಿಲ್ಲ, ನಮ್ಮ ಹುಡುಗರಿಗೆ ಉದ್ಯೋಗ ಸಿಗಲಿಲ್ಲ, ಇವು ಕೇಳ್ತಾ ಇದ್ದಾರಾಗಲಿ. ಈ ಪ್ರಾಪಂಚದ ಕಡೆ ಗಮನ ಇದ್ದಾಗಲಿ, ಪರಮಾತ್ಮನ ಕಡೆ ಗಮನ ಐತಾ? ಪರಮಾತ್ಮನಕ್ಕಾಗಿ ಅಳ್ತಾ ಇದ್ದಾರ? ಹುಡುಗರು ಅಳ್ತಾ ಇದ್ದಾರೆ, ಇಷ್ಟೊತ್ತು ಅಳ್ತಾ ಇದ್ರು ಹುಡುಗರು. ಆ ತಾಯಿ ಬಂದು ಓಡೋಗಿ ಹಾಲು ಕೊಡ್ತಾಯಿದ್ರು. ಆ 3-4 ತಿಂಗಳು ಹುಡುಗರು ಕೇಳ್ತಾರೆ, ಅಮ್ಮ ನಮ್ಗೆ ಹಾಲು ಬೇಕು ಅಂತ ಕೇಳ್ತಾರೆ. ಅಳದೆ ಅವ್ರ ಕೆಲಸ. ಆ ಹುಡುಗರು ಎಷ್ಟು ಅಳಿದ್ರೆ ಅವ್ರಿಗೆ ಅಷ್ಟು ಒಳ್ಳೆಯದು. ರೋದನಾನಾಂ ಬಲಂ. ಅವರು ಎಷ್ಟು ಅಳಿದ್ರೆ ಅವ್ರಿಗೆ ಅಷ್ಟು ಬಲ, ಅವ್ರ ಹೃದಯಕ್ಕೂ ಒಳ್ಳೆಯದು. ನಾವು ಅಳಿದ್ರೆ ನಮಗೆ ರೋಗಗಳು ಬರ್ತವೆ. ಏನಕ್ಕೆ ಅಳ್ತೀವಿ? ನಮಗೆ ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ಪ್ರಾಪಂಚ ಸುಖಕ್ಕಾಗಿ ಅಳ್ತಾ ಇದ್ದೀವಿ. ನಮಗೆ ರೋಗಗಳು ಬರ್ತಾ ಇದ್ದಾವೆ. ಏನಕ್ಕೆ ರೋಗಗಳು ಬರ್ತಾ ಇದ್ದಾವೆ? ಪ್ರಾಪಂಚ ಸುಖಕ್ಕೆ BP ಶುಗರ್ಗಳು ಸಣ್ಣ ಸಣ್ಣ ವಯಸ್ಸಿಗೆ ಬರ್ತಾ ಇದ್ದಾವೆ. ಏನಕ್ಕೆ ಬರ್ತಾ ಇದ್ದಾವೆ? ಈ ಪ್ರಾಪಂಚ ಸುಖಕ್ಕಾಗಿ ಅಳ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ರೋಗಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ದೇವರಿಗಾಗಲ್ರಿ, ಇವು ಕೂಡ ಪಾರು ಮಾಡ್ತಾನೆ ದೇವರು. ಮುಖಮುದ್ರಿಪಿತ ಮೋಕ್ಷಮುನ್ನಾದೆ ದುಃಖ ಬಲನ ಕರುಣ ದೈವಮ ಲೌಕ್ಯಯುನ್ನಾದೆ పితవో పోగనన తాపలన్నయ తరిగి వేయన అప్పుడు నీవాడకున్నా ఇప్పుడైనా నెప్పుతోటే అడుగు అవల దాటలేరయ్యా ఈ కోడులల్లా మడుగు మాయల మునిగినారయ్యా. ముఖము తిప్పితే మోక్షమున్నది, ದುಃಖములోన ಕರುಣದೈವಮದ. ಅದಕ್ಕಾಗಿ ಮುಖ ತಿರುಗಿಸ್ಬೇಕು, ದುಃಖ ಮಾಡಬೇಕು, ಸ್ವಾಮಿ ಕಡೆ ಸ್ವಾಮಿಗಾಗಿ ಚಿಂತೆ ಮಾಡಬೇಕು. ಸದಾ ಕಾಲವು ಕಷ್ಟ ಕಾಲದಲ್ಲಿ ಸುಖ ಕಾಲದಲ್ಲಿ. ಕಷ್ಟ ಬಂದಿದೆ ಅಂತ ಭಯ ಬೀಳಬಾರ್ದು. ಕಷ್ಟವು ಶಾಶ್ವತವಾಗಿರಲ್ಲ. ಕೆಲವು ದಿನ ಕಷ್ಟ, ಕೆಲವು ದಿನ ಸುಖ. ಕಷ್ಟ ಮಾನವರಿಗೆ ಬರೋದು. దుఃఖ సుఖములు రెండును మావే లెక్కకు మిగిలి ఎక్కువైన మహిమలో నీవే అజెక్కులే దయ దివ్య రూపుడే సుఖ చెక్కులు తక్కువాయను గొగ్గ నడిచే గుడివారులకేమే అధికారం తేజస్సుమూర్తియేమే అధికారం. ದುಃಖ ಸುಖములు రెండును. ಕಷ್ಟ ಸುಖ ಎರಡೂ ನಮಗೆ ಮಾನವರಿಗೆ, ಇತರ ಪಕ್ಷ ಪ್ರಾಣಿಗೆ ಬರಲ್ಲ. ಅದಕ್ಕಾಗಿ ಕಷ್ಟ ಬಂದಿದೆ ಅಂತ ಭಯ ಬೀಳಬಾರ್ದು, ಸುಖ ಬಂದಿದೆ ಅಂತ ಮೇಲಕ್ಕೆ ಹೆಗರಬಾರ್ದು. ಕಷ್ಟ ಕಾಲದಲ್ಲಿ ಸುಖ ಕಾಲದಲ್ಲಿ ಸದಾ ಕಾಲವೂ ಕಷ್ಟ ಬಂದಿದೆ ಅಂತ ಭಯ ಬಿದ್ದು ಕೆಲವರು ಏನು ಮಾಡ್ತಾರೆ ಅಂತಂದರೆ ಪಾಯ್ಸನ್ ತಗೊಂಡು ಸತ್ತು ಹೋಗ್ತಾ ಇರ್ತಾರೆ. ಅದಕ್ಕೆ ಹೆದರಬಾರ್ದು. ಬ್ಯಾರೆ ಮಾಡಿ ಬೆರೆತು ನೋಡಿ ದಾರಿ ಹಿಡಿ ಧೀರನಾಗಬೇಕು, ಧೈರ್ಯವಾಗಿರಬೇಕು. ಶಾಶ್ವತವಾಗಿ ಕಷ್ಟವಿರಲ್ಲ, ಶಾಶ್ವತವಾಗಿ ಸುಖವೇ ಇರವಲ್ಲ. ಕೆಲವು ದಿನ ಕಷ್ಟ, ಕೆಲವು ದಿನ ಸುಖ. ಅದಕ್ಕಾಗಿ ಸದಾ ಕಾಲವು ಕಷ್ಟೇ ಬರಲಿ ಸ್ವಾಮಿ ನಿಮ್ಮ ದಯ, ಸುಖವೇ ಬರಲಿ ಸ್ವಾಮಿ ನಿಮ್ಮ ದಯ ಅಂತ ಇರಬೇಕಾಗಲಿ. ನಾವು ಕಷ್ಟ ಕಾಲದಲ್ಲಿ ಸ್ವಾಮಿನ, ಸುಖ ಕಾಲದಲ್ಲಿ ಸ್ವಾಮಿನ ಮರೆತೋಗಿ ಕಷ್ಟ ಬಂದಾಗ
ದೇವರು ನಮ್ಗೆ ಅನ್ಯಾಯ ಮಾಡಿದ್ದಾರೆ, ದೇವರು ನಮ್ಗೆ ಮೋಸ ಮಾಡಿದ್ದಾರೆ. ದೇವರು ನಮ್ಗೆ ಅನ್ಯಾಯ ಮಾಡಿದರೆ ನಾವು ಇರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಆ ಥರ ದೇವರನ್ನ ನಿಂದನೆ ಮಾಡಬಾರ್ದು. ದೈವದ ದೂಷಣೆ ಮಾಡಬಹುದೇ, ಮಾಡಿದ ಫಲ ಮುಂದೆ ಕೇಳಬಾರೆ, ಕೇಳಬಾರೆ. ಜಾರ ಚೋರ ಬಹುಸುರ ಘೋರ ದುರಾಚಾರ, ಸಾರವಿಲ್ಲದ ಆವಿಚಾರ, ದಾರಿಯ ಬೆರದು ದೈವದ ದೂಷಣೆ ಮಾಡಬಹುದೇ, ಮಾಡಿದ ಫಲ ಮುಂದೆ ಕೇಳಬಾರದೆ. ಅದಕ್ಕಾಗಿ ದೇವರನ್ನ ನಿಂದನೆ ಮಾಡಬಾರ್ದು. ಕಷ್ಟವು ಬಂದರೆ ಸ್ವಾಮಿ ನಿಮ್ಮ ಸುಖ, ಸ್ವಾಮಿ ನಿಮ್ಮ ದಯ, ಸುಖ ಬಂದರೆ ಸ್ವಾಮಿ ನಿಮ್ಮ ದಯ ಅಂತ ಒಪ್ಕೊಂಡ್ರೆ ಸದಾ ಕಾಲವು ನಮ್ಮ ಮೇಲೆ ಕಷ್ಟ ಕಾಲದಲ್ಲಿ ಕೂಡ ಸುಖ ಕೊಡ್ತಾನೆ ಅಂತ ಪುಣ್ಯ ಪುರುಷರು ಮಹನೀಯರು ಮಹಾತ್ಮರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೊತ್ತು ಮಾತಾಡಿದ್ರು ಕೂಡ ನಿಮಗೇನು ಗೊತ್ತಿಲ್ಲದ ಮಾತುಗಳೆಲ್ಲ ಎಷ್ಟೋ ವರ್ಷದಿಂದ ಈ ಪವಿತ್ರವಾಗಿರೋ ಮಾರ್ಗದಲ್ಲಿದ್ದು ಚೆನ್ನಾಗಿ ಅನುಭವ ಮಾಡಿಕೊಟ್ಟಿರೋ ಅಕ್ಕವರು ಅನ್ನೋರು ಎಷ್ಟೋ ಜನರಿದ್ದಾರೆ. ಅದಕ್ಕಾಗಿ ದೇವರನ್ನೆಲ್ಲಿ ನೋಡಬೇಕು ಅಂದರೆ ನಮ್ಮೊಳಗೆ ಯಾರ ಮುಖಾಂತರದಿಂದ ಅಂತಂದರೆ ಖಂಡಿತ ಸದ್ಗುರುಗಳ ಮುಖಾಂತರದಿಂದ. ಯಾವ ಥರ ನೋಡಬೇಕು ದೇವ್ರನ್ನ ಅಂತಂದರೆ ಮನಸ್ಸಿಂದ ನೋಡಬೇಕು. ಯಾವ ತರಹ ನೋಡಬೇಕು ಅಂತಂದರೆ ನಿರಹಂಕಾರರಾಗಿ ಪ್ರವರ್ತನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈ ಪುಣ್ಯಪುರುಷರು ಈ ಥರ ಹೇಳಿದರೆ ಇದಕ್ಕೆ ಎಲ್ಲ ಆಪೋಸಿಟ್ ನಾವು ಮಾಡ್ತಾ ಇರೋದು. ಪುಣ್ಯಪುರುಷರು ಈ ಥರ ಹೇಳಿದ್ದಾರೆ, ನಾವು ಹೆಂಗೆ ನಡಿಬೇಕು, ನಿರಹಂಕಾರರಾಗಿ ಪ್ರವರ್ತನೆ ಮಾಡಬೇಕು. ಅದಕ್ಕೂ ಕೂಡ ಆಪೋಸಿಟ್ ನಡೀತಾ ಇದ್ದಾರೆ. ದೇವ್ರನ್ನ ನೋಡಬೇಕು ಯಾವ ನೇತ್ರದಿಂದ, ಮನಸ್ಸು ಸಂಭವ ನಡೀತಿಂದ ಇಲ್ಲ ಈ ನೇತ್ರದಿಂದ ಕೂಡ ನೋಡ್ಬೋದು ಅಂತ ನೋಡೋಕೆ ಹೋಗ್ತಾ ಇದ್ದಾರೆ. ಯಾರ ಮುಖಾಂತರದಿಂದ ಪರಿಚಯ? ಸದ್ಗುರುಗಳ ಮುಖಾಂತರ. ಇಲ್ಲ ಸದ್ಗುರುಗಳೇ ಬೇಕಾ ಅಂತ ಇದಕ್ಕೂ ಕೂಡ ಆಪೋಸಿಟ್ ಅವರೊಂದು ಹೇಳಿದ್ದು ನಾವು ಮಾಡ್ತಾ ಇರೋದು ಒಂದು. ಒಬ್ಬರು ಹಿಂದಿನ ಕಾಲದಲ್ಲಿ ಈಗ ಇರೋ ಥರ ಕಾರುಗಳಿರಲಿಲ್ಲ, ಟ್ರಾಕ್ಟರ್ಲಿಲ್ಲ, ಮೋಟ್ರ್ ಬೈಕ್ಲಿಲ್ಲ. ಹಿಂದಿನ ಕಾಲವರೆಗೆ ಯಾಕೆ ಗೋವಿಂದಪ್ಪ ಸ್ವಾಮೀಜಿ ಬರುವಾಗ ಕೂಡ ಅವಾಗ ಕಾರುಗಳಿಲ್ಲ. ಎತ್ತಿನ ಗಾಡಿನಲ್ಲಿ ಕರ್ಕೊಂಡು ಬರೋರು. ಮತ್ತು ಒಂದು ಪ್ರೋಗ್ರಾಮ್ ಆದಮೇಲೆ ಹಂಗೆ ಕಂಟಿನ್ಯೂ ಒಂದು ವಾರ 10 ದಿವಸ ತಿರುಗೋದು, ಊರಿಗೆ ಹೋಗೋದು, ಮತ್ತೆ ಬರೋದು. ಇಲ್ಲ 1 ತಿಂಗಳು ಇಲ್ಲೇ ಕಾಳ ಕಳೆದಿರೋ ಟೈಮ್ ಕೂಡ ಇದೆ. ನಾನು ಕೂಡ ಸುಮಾರು ಗೋವಿಂದಪ್ಪ ಸ್ವಾಮೀಜಿಯವ್ರ ಕಾಲದಲ್ಲಿ ಇರುವಾಗ ನಾವು ಕೂಡ 15 ದಿವಸ 1 ತಿಂಗಳು ಅವ್ರ ಹಿಂದೆ ಇದ್ದೀನಿ, ಗಾಡಿನಲ್ಲಿ ತಿರುಗಿದ್ದೀನಿ. ಆವಾಗ ಅದೇ ಥರ ಹಿಂದಿನ ಕಾಲದಲ್ಲಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪುಣ್ಯಪುರುಷರು ಗುರುಗಳು ಒಂದೇ ಹೇಳಿದರೆ ನಾವು ಒಂದು ನಡ್ಕೊಳ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಗಾಡಿ ಮೇಲೆ ಹೋಗ್ತಾ ಇದ್ದಾರೆ ಒಬ್ಬರು ಗುರು, ಅವರು 4 ಜನ ಶಿಷ್ಯರು ಎಲ್ಲ. ಗುರು ಗಾಡಿ ಮೇಲೆ ಕೂತ್ಕೊಂಡಿದ್ದಾರೆ, ಇವರು ಗಾಡಿ ಹಿಂದೆ ಬರ್ತಾ ಇದ್ದಾರೆ. ರಾತ್ರಿ ಪಾಪ ಇದೇ ಥರ ಪ್ರವಚನ ನಡೆದಿದೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಪಕ್ಕ ಊರಿಗೆ ಹೋಗ್ತಾ ಇದ್ದರೆ ಶಿಷ್ಯರು ಗಾಡಿಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಗುರು ನಿದ್ದೆ ಬರ್ತೈತೆ, ಸ್ವಲ್ಪ ತೂಗಿಡಿಸ್ತಾ ಇದ್ರು. ಆವಾಗ ಹೇಳಿದ್ರು ಗುರುಗಳು ಶಿಷ್ಯರಿಗೆ, ಅಪ್ಪ ಸ್ವಲ್ಪ ನಿದ್ದೆ ಬರ್ತಾ ಇದೆ, ಏನಾರ ಇದರೊಳಗೆ ಗಾಡಿಯಿಂದ ಕೆಳಗೆ ಬಿದ್ದರೆ ನೋಡ್ಕೊಂಡು ಬನ್ನಿರಪ್ಪ ಅಂತಂದು. ಸರಿ ಆಯ್ತು ಹೇಳಿ ಸ್ವಾಮಿ ಅಂತಂದು. ಸರಿ ಆಯಿತು, ಗಾಡಿ ಹೋಗ್ತಾ ಇದೆ. ಸ್ವಲ್ಪ ದೂರ ಹೋದ್ಮೇಲೆ ಅವರು ನೀರು ಕುಡಿತಾರಲ್ಲ, ಆ ನೀರಿನ ಚೆಂಬು ಕೆಳಗೆ ಬಿದ್ದೋಯ್ತು. ಕಮಾಂಡರು ಆ ನೀರಿನ ಚೆಂಬು ಕೆಳಗೆ ಬಿದ್ದೋಯ್ತು. ಬಿದ್ದೋದ್ರೆ ಸ್ವಾಮಿಯವರು ಹೇಳಿದಾರೆ ನೋಡ್ಕೊಂಡು ಬನ್ನಿರಿ ಅಂತ ಹೇಳಿದಾರೆ ಅಂತ ಚೆಂಬು ಬಿದ್ದೋಯ್ತು, ಕಮಂಡಲು ಬಿದ್ದೋಯ್ತು. ನೋಡಿದ್ರು. ಸರಿ ಸ್ವಾಮಿಯವರು ಹೇಳಿದ್ದಾರೆ ನೋಡ್ಬೇಕಂತ ಹೇಳಿದ್ದಾರೆ. ನೋಡಿದ್ದಾರೆ. ಸ್ವಲ್ಪ ದೂರ ಆದಮೇಲೆ ಅಪ್ಪ ನೀರಿನ ಚೆಂಬು ಕೊಡ್ರಿ ಅಂತ. ಇಲ್ಲ ಸ್ವಾಮಿ ಎಲ್ಲಿಗೆ ಹೋಯ್ತಪ್ಪ ಅಂತ. ಅಲ್ಲಿ ಬಿದ್ದೋಯ್ತು ಸ್ವಾಮಿ.
ಏನು ಎಂಥ ಮನುಷ್ಯರಿದ್ದೀರಲ್ಲಪ್ಪ ನೀವು, ಎಂಥ ಭಕ್ತರಿದ್ದೀರಲ್ಲಪ್ಪ ನೀವು. ನಾನು ಹೇಳಿದ್ದು ಸ್ವಾಮಿ, ಏನು ಹೇಳಿದ್ರಿ ನೀವು? ನಾವು ನೋಡ್ಕೊಂಡು ಬಿಟ್ರಿ ಅಂತ ಹೇಳಿಲ್ಲ. ಹೌದು ಸ್ವಾಮಿ, ಅದೇ ಕೆಲಸನೇ ಮಾಡಿದ್ದು, ನಾವು ನೋಡ್ಕೊಂಡು ಬಂದಿದ್ದೀವಿ. ಏನಾಯ್ತಪ್ಪ, ಅಲ್ಲಿ ಬಿದ್ದು ನೋಡಿದ್ವಿ ಸ್ವಾಮಿ. ಎಂಥ ಮೂರ್ಖ ಇರಿದ್ರಲ್ಲಪ್ಪ ನೀವು. ಮೊದಲು ತಗೊಳ್ಳೋರ್ಗೆ ಅಂತ ಗಾಡಿ ನಿಲ್ಲಿಸಿದ್ರು, ತಗೊಂಡು ಬಂದರು. ನೀರು ಕುಡಿದ್ರು ಸ್ವಾಮಿಯವರು ಕೂಡ, ಅಪ್ಪ ಹಂಗಲ್ಲಪ್ಪ, ಏನನ್ನ ಬಿದ್ದೋದ್ರೆ ಮೇಲಕ್ಕೆ ಹಾಕ್ರಿ, ಮೇಲಿಂದ ಕೆಳಗೆ ಏನನ್ನ ಬಿದ್ದೋದ್ರೆ ಮೇಲಕ್ಕೆ ಹಾಕ್ರಿ. ಸರಿ ಆಯ್ತು ಸ್ವಾಮಿ. ಸ್ವಲ್ಪ ದೂರ ಹೋದ್ಮೇಲೆ ಆ ಎತ್ತು ಏನು ಮಾಡಿದ ಅಂದರೆ ಸಗಣಿ ಹಾಕಿದ್ದಾಳೆ. ಸ್ವಾಮೀಜಿ ಹೇಳಿದ್ರು, ಗುರುಗಳು ಹೇಳಿದ್ರಲ್ಲ, ಏನನ್ನ ಬಿದ್ದೋದ್ರೆ ಮೇಲಕ್ಕೆ ಆಗಬೇಕು ಅಂತ ಹೇಳಿದ್ರು. ಆಗ ಆ ಸಗಣಿ ತಗೊಂಡು ಸ್ವಾಮಿಯವ್ರ ಬಾಯಿಗೆ ಹೋದ್ರು, ಮುಖಕ್ಕೆ ಹೊಡೆದ್ರು. ತಪ್ಪ ಅಂತ ಬಂತು, ಮುಖದ ಮೇಲೆ ಬೀಳ್ತು. ಏನು ಮಾಡಿದ್ರಲ್ಲ? ಅಲ್ಲ, ನೀವೇ ಹೇಳಿದ್ರಲ್ಲ ಸ್ವಾಮಿ, ಸಗಣಿ ಮೇಲಿಂದ ಕೆಳಗೆ ಬಿತ್ತು, ಅದಕ್ಕೆ ಎಂಥ ಕೆಲಸ ಇದ್ರಲ್ಲಪ್ಪ ನೀವು, ಏನು ಕೆಲಸ ಮಾಡ್ತಾಯಿರ? ನಾನು ಹೇಳಿದ್ದೇನು, ನೀವು ಮಾಡ್ತಾಯಿರಣ್ಣ ಅಂತ. ಆಗ ಸ್ವಾಮಿಯವ್ರಿಗೆ ಸ್ವಲ್ಪ ಸಿಟ್ಟು ಬಂತು. ಆಗ ನೀರು ತಗೊಂಡು ಮುಖ ತೊಳ್ಕೊಂಡು, ಹಂಗಲ್ಲಪ್ಪ, ನಿಮ್ಮ ಕಡೆದು ತುಂಬ ತೊಂದರೆ ಆಗ್ತೈತೆ, ಹಿಂಗಲ್ಲ, ಬರೆದು ಕೊಡ್ತೀನಿ. ಆಗ ಸ್ವಾಮಿಯವ್ರದ್ದು ಬಟ್ಟೆ ಮೂಟೆ, ಸ್ವಾಮಿಯವ್ರ ಚಪ್ಪಲು, ಸ್ವಾಮಿಯವ್ರದ್ದು ಕಮಂಡಲ, ಸ್ವಾಮಿಯವ್ರದ್ದು ನೀರಿನ ಚಂಬು, ಸ್ವಾಮಿಯವ್ರದ್ದು ಹಾಸಿಗೆ, ಸ್ವಾಮಿಯವ್ರದ್ದು ಬ್ಯಾಗು, ಇವೆಲ್ಲ ಕೆಳಗೆ ಬಿದ್ದೋದ್ರೆ ಮೇಲಕ್ಕೆ ಹಾಕ್ಬೇಕು ನೋಡಪ್ಪ. ಸರಿ ಆಯ್ತು ಹೇಳಿ ಸ್ವಾಮಿ. ಬರೆದು ಲಿಸ್ಟು ಇವರು ಕೊಟ್ಟಿದ್ದಾರೆ. ಸ್ವಲ್ಪ ದೂರ ಹೋಯಿತು. ಸ್ವಲ್ಪ ದೂರ ಹೋದ್ಮೇಲೆ ಅಪ್ಪತ್ತಬೇಕು ಗಾಡಿ. ಅಪ್ಪತ್ತುವಾಗ ಪಾಪ ಆ ಎತ್ತಿಗೆ ವಜಾ ಆಯಿತು. ಹಿಂದಕ್ಕೆ ಸ್ವಾಮಿಯವರು ಕೆಳಗೆ ಬಿತ್ತೋದ್ರೆ ನೋಡಿದ್ರು, ಆ ಚೀಟಿ ತಗೋ ಲಿಸ್ಟ್ ಆಯ್ತೇ ಇಲ್ವ? ಸ್ವಾಮಿಯವ್ರ ಚಂಬಿದೆ, ಸ್ವಾಮಿಯವ್ರ ಬಟ್ಟೆ ಮೂಟಿದೆ, ಸ್ವಾಮಿಯವ್ರ ಚಪ್ಪಲಿದ್ದಾವೆ, ಸ್ವಾಮಿಯವರು ಕಮಂಡಲ್ ಇದೆ, ಸ್ವಾಮಿಯವ್ರದ್ದು ನೀರಿನ ಚಂಬಿದೆ, ಸ್ವಾಮಿಯವ್ರದ್ದು ಬ್ಯಾಗ್ ಇದೆ. ಇದರೊಳಗೆ ಸ್ವಾಮಿಯವರು ಲಿಸ್ಟ್ ಇಲ್ಲ. ಸ್ವಾಮಿಯವರು ಕೆಳಗೆ ಬಿದ್ದು ಆ ಕಡೆ ಈ ಕಡೆ ಒತ್ತಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದೀರಪ್ಪ? ನಾನು ಬಿತ್ತೋಗಿದ್ದೀನಿ, ಕಾಯಿ ಆಗಿದೆ. ಅಲ್ಲ ಸ್ವಾಮಿ, ನಿಮ್ಮ ಹೆಸರು ಇದರೊಳಗೂ ಇಲ್ಲ. ಅಲ್ಲ, ಸ್ವಾಮಿಯವರು ಹೇಳಿದ್ದೇನು, ಇವರು ಮಾಡ್ತಾ ಇರೋದೇನು? ಅವರು ಮಾಡಿದಕ್ಕೇನೋ ನಾವು ನಗ್ತಾ ಇದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ? ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೀವಿ, ಕಣ್ಣಿಂದ ನೋಡೋಕೆ ಹೋಗ್ತಾ ಇದ್ದೀವಿ. ನಿರಹಂಕಾರರು ಆಗಬೇಕು ಅಂತ ಹೇಳ್ತಾ ಇದ್ದೀವಿ, ಅಹಂಕಾರದಿಂದ ಪ್ರವರ್ತನೆ ಮಾಡ್ತಾ ಇದ್ದೀವಿ. ಗುರುವಿಲ್ಲ ಅಂತಂದರೆ ಪರಮಾತ್ಮ ಸುಖವಿಲ್ಲ ಅಂತ ಹೇಳ್ತಾ ಇದ್ದೀವಿ, ಗುರುವೇನು ಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಂಥವ್ರು ನೋಡಿ ಪುಣ್ಯ ಪುರುಷರು ಸುಮ್ಮನೆ ಬರಲಿಲ್ಲ. ನಗುವೇ ವಸ್ತು ನಗುವೇ ವಾಸಂದೋ, ನಗುವೇ ವಾಸಂದಗನೆ ತಂಬುಗ ಪಗಲೇ ಪ್ರಭುದೇ ಕಾಲ ಮಾಂಡೆ. ನಗುವೇ ವಾಸಂದೋ ಕಿಲ ನಗುವೇ ವಾಸಂದೋ ನೇಲಲೋ ಪಲೋಡೆ ನಾರೋ ದಾಮ ಚೇತಂಡೆ ನೀಲೋ ನಾಲು ಕಲೆಂಡೆ ನೀಲಿಗೆ ಸಚ್ಚ ನೀಚುಲ ಕಂಡೆ. ನಗುವೇ ವಸಂದ ಕಿಲ ನಗುವೇ ವಸಂದ ಅತ್ತ ಮದ್ದಯೋಡೆ ಮಾದೋ ಮುಖ ನಕುಂಡೆ ಸರಿಲೋ ಕುಲ ವಿವರಮ ತಲೆ ಮುಖ ನದಿ ಗೋಕುಲ ಕಂಡೆ. ನಗುವೇ ವಸಂದ ಕಿಲ ನಗುವೇ. ಅದಕ್ಕಾಗಿ ಪುಣ್ಯಪುರುಷರು, ಮಹನೀಯರು, ಮಹಾತ್ಮರು ಅವರು ಒಂದೇ ಹೇಳಿದ್ರೆ ನಾವು ಇನ್ನೊಂದು ತರಹ ನಡ್ಕೊಂಡ್ರೆ ನಮಗೆ ಸುಖ ಸಿಗಬೇಕು ಅಂದರೆ ಯಾವ ತರಹ ಸಿಗತ್ತೆ? ಸುಖವು ಸಿಗಲ್ಲ. ನಾವು ಖಂಡಿತ ಪುಣ್ಯಪುರುಷರು, ಮಹನೀಯರು, ಮಹಾತ್ಮರು ಹೇಳಿರೋ ಪ್ರಕಾರ ನಾವು ನಡ್ಕೊಂಡ್ರೆ ಖಂಡಿತ ನಮಗೆ ಸುಖವಿರುತ್ತೆ, ಪರಮಾತ್ಮನ ಸುಖವಿರುತ್ತೆ ಅಂತ ಪುಣ್ಯಪುರುಷರು, ಮಹನೀಯರು, ಮಹಾತ್ಮರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಆದರೆ ನಾವು ಎಷ್ಟೊತ್ತು ಮಾತಾಡಿದ್ರೆ ಕೂಡ ನಿಮಗೇನು ಗೊತ್ತಿಲ್ಲದ ಮಾತುಗಳೆಲ್ಲ ಎಷ್ಟೋ ವರ್ಷದಿಂದ ಈ ಪವಿತ್ರವಾಗಿರೋ ಮಾರ್ಗದೊಳಗಿದ್ದು ಚೆನ್ನಾಗಿ ಅನುಭವ ಮಾಡಿಕೊಂಡು ಪುಣ್ಯಪುರುಷರು, ಅಕ್ಕವರು, ಅನ್ನೋರು ಎಷ್ಟೋ ಜನರಿದ್ದಾರೆ. ಏನೋ ಪುಣ್ಯಪುರುಷ ಹತ್ರ ತಿಳ್ಕೊಂಡಿರೋ
ಈ 2-3 ಮಾತುಗಳು ನಿಮ್ಮ ಮುಂದೆ ಮಾತಾಡೋದಕ್ಕೆ ಈ ಅವಕಾಶ ಮಾಡಿಕೊಟ್ಟಿರೋ ಅಣ್ಣವ್ರಿಗೆ, ಅಕ್ಕವ್ರಿಗೆ, ಮತ್ತು ಈ ಕಾರ್ಯಕ್ರಮಕ್ಕೆ ಎಷ್ಟು ದೂರದಿಂದ ಬಂದಿರೋ ಅಕ್ಕವ್ರಿಗೆ, ಅಣ್ಣವ್ರಿಗೆ ಎಲ್ರಿಗೂ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು ತಿಳಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಶ್ರೀ ಸದ್ಗುರುನಾಥ